ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ 2019 ಆ್ಯನ್ಯುವಲ್ ಕ್ವಶನ್ ಪೇಪರ್ನ ಕಂಟಿನ್ಯೂ ಪಾರ್ಟನ್ನು ನೋಡೋಣ. ಇದು ಪಾರ್ಟ್ 4ನ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ನಾನು ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೇನೆ. ಆ ಒಂದು ಕ್ವಶನ್ಗಳ ಸೀರೀಸ್ ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ಬೇಕಿದ್ರೆ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕ್ಷನ್ ಡಿ ಅಂದರೆ 12 ಮಾರ್ಕ್ಸಿಗೆ ಯಾವ್ಯಾವ ಥರ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ಹೇಳಿ ನೋಡೋಣ. ಆ್ಯಂಡ್ ಇಲ್ಲಿ ಕೇಳಿರುವಂಥ 2 ಕ್ವಶನ್ನ ನಾನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ತೊಗೊಂಡಿದ್ದೇನೆ. ಮೊದಲನೇದಾಗಿ ಜರ್ನಲ್ ಮೇಲೆ, ಎರಡನೇದಾಗಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ. ಈ 2 ಟಾಪಿಕ್ ಮೇಲೆ ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಬೇಕು ಅಂತ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಬಗ್ಗೆ ಹಾಕಿರ್ತೇನೆ, ಬೇಕಿದ್ರೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ಹೇಗಿದೆ ಕ್ವಶನ್ ಅಂತ ಹೇಳಿ. ಸೆಕ್ಷನ್ ಡಿ, ಆನ್ಸರ್ ಎನಿ 4 ಆಫ್ ದ ಫಾಲೋವಿಂಗ್ ಕ್ವಶನ್, ಈಚ್ ಕ್ಯಾರೀಸ್ 12 ಮಾರ್ಕ್ಸ್. ಸೊ ಇಲ್ಲಿ ಒಂದು ಬೆನಿಫಿಟ್ ಏನು ಅಂತ ಅಂದರೆ ನಿಮಗೆ ಚಾಯ್ಸ್ಗಳು ಸಿಗುತ್ತೆ. ಇಲ್ಲಿ ನೀವು ಕೇವಲ 4 ಕ್ವಶನನ್ನು ಅಟೆಂಡ್ ಮಾಡಿದರೆ ಸಾಕಾಗುತ್ತೆ. ಸೊ ಮೊದಲನೇದಾಗಿ ಜರ್ನಲ್ ಮೇಲಿದೆ ನೋಡಿ, ಇಲ್ಲಿ ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದಿ ಬುಕ್ಸ್ ಆಫ್ ಶ್ರೀ ಗಣೇಶ್ 2018 ಏಪ್ರಿಲ್. ಅಂದರೆ ಏಪ್ರಿಲ್ ತಿಂಗಳೇ ಒಂದು ಜರ್ನಲ್ ಎಂಟ್ರಿಗಳನ್ನು ಕೊಟ್ಟಿದ್ದಾರೆ. ಸೊ 1 by 1 ಟ್ರಾನ್ಸಾಕ್ಷನ್ಗಳನ್ನು ಓದ್ತಾ ಜರ್ನಲ್ ಎಂಟ್ರಿಗಳನ್ನು ಸಾಲ್ವ್ ಮಾಡ್ಕೊಂಬಿಡೋಣ. ಸೊ ಮೊದಲು ನಮಗೆ ಫಾರ್ಮೆಟ್ ಬೇಕು, ಹೌದಾ? ಸೊ ನಾನು ಫಾರ್ಮೆಟನ್ನು ಮೊದಲೇ ಹಾಕಿಟ್ಟಿದ್ದೇನೆ, ವಿಡಿಯೋ ಲೆಂದಿ ಆಗಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ ಇಲ್ಲಿ ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಶ್ರೀ ಗಣೇಶ್ ಅಂತ ಹೆಡ್ಡಿಂಗ್ ತೊಗೋತೀವಿ. ಆ್ಯಂಡ್ ಹೆಡ್ಡಿಂಗನ್ನು ತೊಗೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಡೇಟ್, ಪರ್ಟಿಕ್ಯುಲರ್ LF, ಡೆಬಿಟ್ ಇನ್ ರುಪೀಸ್, ಕ್ರೆಡಿಟ್ ಇನ್ ರುಪೀಸ್. ಸೊ ಈ ಥರ ಒಂದು ಫಾರ್ಮೆಟ್ ಇರುತ್ತೆ, ಹೌದಾ? ಸೊ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಟ್ರಾನ್ಸಾಕ್ಷನ್, ಗಣೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 1,50,000 ಆ್ಯಂಡ್ ಫರ್ನಿಚರ್ ರುಪೀಸ್ 50,000. ಸೊ ಇದು ಒಂದು ಕಂಪೌಂಡ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕಂಪೌಂಡ್ ಟ್ರಾನ್ಸಾಕ್ಷನ್ ಅಂತ ಅಂದರೆ 2 ಡೆಬಿಟ್ 1 ಕ್ರೆಡಿಟ್ ಇರುತ್ತೆ, ಇಲ್ಲಾಂದರೆ 2 ಕ್ರೆಡಿಟ್ 1 ಡೆಬಿಟ್ ಇರುತ್ತೆ. ಸೊ ಈ ಥರ ಇರುವಂತಹ ಟ್ರಾನ್ಸಾಕ್ಷನ್ ಇದು. ನೋಡಿ, ಗಣೇಶ್ ಅನ್ನೋನು ಕ್ಯಾಶ್ ಮತ್ತು ಫರ್ನಿಚರಿಂದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಹೌದಾ? ಸೊ ನಾವು ಜರ್ನಲನ್ನು ಸಾಲ್ವ್ ಮಾಡುವಾಗ ಒಂದನ್ನು ನೋಟಿಸ್ ಮಾಡ್ಕೋಬೇಕು, ಏನು ಆ ಟ್ರಾನ್ಸಾಕ್ಷನಲ್ಲಿ ಇರುವಂತಹ ಅಕೌಂಟ್ಗಳು ಯಾವ್ಯಾವುದು ಅಂತ ನಾವು ಫಸ್ಟು ನೋಟಿಸ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾವು ರೂಲನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ ಇದನ್ನ ಇವಾಗ ನಾವು ಫಸ್ಟ್ ಮಾಡೋಣ. ಸೊ ಆ ಒಂದು ಟ್ರಾನ್ಸಾಕ್ಷನಲ್ಲಿ ಯಾವ್ಯಾವ ಅಕೌಂಟ್ ಇದೆ ಹಾಗಿದ್ರೆ ನೋಡಿ. ಫಸ್ಟ್ ಆಫ್ ಆಲ್ ಅಲ್ಲಿ ಬರುವಂಥದ್ದು ಕ್ಯಾಪಿಟಲ್ ಅಕೌಂಟ್. ಯಾಕೆ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ? ಅವನು ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಥ. ಅದು ಕ್ಯಾಶ್ ಫಾರ್ಮಲ್ಲಿ ಇರ್ಬೋದು, ಅದು ಫರ್ನಿಚರ್ ಫಾರ್ಮಲ್ಲಿ ಇರ್ಬೋದು, ಅಥವಾ ಅದು ಮಷಿನರಿ ಫಾರ್ಮಲ್ಲಿ ಇರ್ಬೋದು. ಈ ಥರ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅರ್ಥ. ಅದಕ್ಕೆ ನಾವೇನು ಹೇಳ್ತೀವಿ? ಕ್ಯಾಪಿಟಲ್ ಅಂತ ಕರಿತೀವಿ. ಹಾಗಾಗಿ ಇದೊಂದು ಅಕೌಂಟ್ ಸ್ಟಾರ್ಟಿಂಗ್ ಒಂದು ಎಂಟ್ರಿಯಲ್ಲಿ ಇದ್ದೇ ಇರುತ್ತೆ, ಓಕೆನಾ? ನೆಕ್ಸ್ಟ್ ಅವನೇನೇನನ್ನು ಹಾಕ್ತಾ ಇದ್ದಾನೆ ಬಿಸ್ನೆಸ್ಸಿಗೆ? ಮೊದಲನೇದಾಗಿ ಕ್ಯಾಶ್ ಹಾಕ್ತಾ ಇದ್ದಾನೆ, ಹೌದಾ? ಸೊ ಕ್ಯಾಶ್ ಅಕೌಂಟ್ ಒಂದು. ನೆಕ್ಸ್ಟ್ ಮತ್ತೇನು ಹಾಕಿದ್ದಾನೆ ಅವನು ಬಿಸ್ನೆಸ್ಸಿಗೆ? ಫರ್ನಿಚರ್ ಹಾಕಿದ್ದಾನೆ, ಹೌದಾ? ಇದು ಒಂದು. ಸೊ ಇವಿಷ್ಟು ಅಕೌಂಟ್ಗಳು ಆ ಒಂದು ಟ್ರಾನ್ಸಾಕ್ಷನಲ್ಲಿ ಇದೆ. ಇವಾಗ ಏನು ಮಾಡ್ತೀವಿ ಅಂತ ಅಂದರೆ ಕೆಟಗರೈಸ್ ಮಾಡ್ಕೊಳ್ಳೋಣ. ಕೆಟಗರೈಸ್ ಮಾಡಿದ್ರೆ ಒಂದು ಹೆಲ್ಪ್ ಏನಾಗುತ್ತೆ ಅಂತ ಅಂದರೆ ನಮಗೆ ರೂಲನ್ನು ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕ್ಯಾಪಿಟಲ್ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ? ಮೀನ್ಸ್ ಇದು ಅಸೆಟ್ ಆಗುತ್ತೋ, ಅಥವಾ ಎಕ್ಸ್ಪೆನ್ಸಸ್ ಆಗುತ್ತೋ, ಅಥವಾ ಇನ್ಕಮ್ ಆರ್ ಗೇನ್ ಆಗುತ್ತೋ, ಅಥವಾ ಲ್ಯಾಬಿಲಿಟಿ ಆಗುತ್ತೋ, ಅಥವಾ ಕ್ಯಾಪಿಟಲ್ ಅನ್ನೋ ಒಂದು ಕೆಟಗರಿಯಲ್ಲಿ ಬರುತ್ತೋ? ಇದನ್ನು ನಾವು ಕೆಟಗರೈಸ್ ಮಾಡಲಿಕ್ಕೆ ಹೋದರೆ ಇದು ಕ್ಯಾಪಿಟಲ್ನ ಕೆಟಗರಿಯಲ್ಲೇ ಬರುತ್ತೆ, ಅಥವಾ ಲ್ಯಾಬಿಲಿಟಿ ಅಂತಲೂ ಕೂಡ ನಾವು ತೊಗೋಬೋದು. ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ? ಇದು ಅಸೆಟ್ ಆಗುತ್ತೆ. ಆ್ಯಂಡ್ ಫರ್ನಿಚರ್ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ? ಇದು ಕೂಡ ಅಸೆಟ್ ಆಗುತ್ತೆ. ಕೆಟಗರೈಸ್ ಮಾಡೋದು ತುಂಬ ಈಸಿ. ಇದನ್ನು ನೀವು ಆಲ್ರೆಡಿ ಕಲ್ತಿರ್ತೀರಿ, ಹೌದಾ? ಆ್ಯಂಡ್ ಕೆಟಗರೈಸ್ ಮೇಲೆ ನಿಮಗೆ 6 ಮಾರ್ಕ್ಸ್ಗೆ ಒಂದು ಲೆಕ್ಕ ಕೂಡ ಬರುತ್ತೆ. ನಾನು ಅದನ್ನ 6 ಮಾರ್ಕ್ಸ್ ಸೆಕ್ಷನ್ ಸಾಲ್ವ್ ಮಾಡುವಾಗ ಒಂದು ಮಾಡು ಕೂಡ ತೋರಿಸಿದ್ದೀನಿ. ಅದನ್ನೇ ಬೇಸಾಗಿ ಇಟ್ಕೊಂಡು ಇಲ್ಲಿ ನೀವು ಒಂದ್ಸಲ ಕೆಟಗರೈಸ್ ಮಾಡ್ಕೋತೀರಿ, ಅಂದರೆ ಯಾವ ಕೆಟಗರಿಗೆ ಆ ಅಕೌಂಟ್ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಈಗ ರೂಲನ್ನು ಅಪ್ಲೈ ಮಾಡೋಣ. ಕ್ಯಾಪಿಟಲ್ನ ರೂಲ್ ಏನು? ಕ್ಯಾಪಿಟಲ್ನ ರೂಲ್ ಏನು ಹೇಳುತ್ತೆ? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಆ್ಯಂಡ್ ಅಸೆಟ್ನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಇದು ಅಸೆಟ್ನ ರೂಲ್. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ ಹಾಗಿದ್ರೆ ನೋಡಿ. ಕ್ಯಾಪಿಟಲ್ ಏನಾಗ್ತಾ ಇದೆ? ಬಂಡವಾಳ ಅನ್ನೋದು ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ? ಬಿಸ್ನೆಸ್ಸಿನ ದುಡ್ಡನ್ನು ಯಾವಾಗ ಪ್ರೊಪ್ರೈಟರ್ ಅಥವಾ ಓನರ್ ಅವನ ಪರ್ಸ್ನಲ್ ಯೂಸಿಗೆ ವಿಡ್ರಾ ಮಾಡ್ಕೊಂಡು ಹೋಗ್ತಾನೆ, ಆಗ ಅಷ್ಟೇ ಕ್ಯಾಪಿಟಲ್ ಕಡಿಮೆ ಆಗುವಂಥದ್ದು. ಸೊ ಇಲ್ಲಿ ಏನಾಗ್ತಾ ಇದೆ? ಕ್ಯಾಪಿಟಲ್ ಈಸ್ ಇನ್ಕ್ರೀಸಿಂಗ್ ಅಲ್ವಾ? ಅವನು ಅದನ್ನೆಲ್ಲ ಹಾಕ್ತಾ ಇದ್ದಾನೆ ಬಿಸ್ನೆಸ್ಸಿಗೆ, ಕ್ಯಾಶ್ ಹಾಕ್ತಾ ಇದ್ದಾನೆ, ಫರ್ನಿಚರ್ ಹಾಕ್ತಾ ಇದ್ದಾನೆ, ಅಂದರೆ ಕ್ಯಾಪಿಟಲ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಇನ್ಕ್ರೀಸ್ ಆದರೆ ಏನು ಮಾಡಬೇಕು? ಇನ್ಕ್ರೀಸ್ ಆದರೆ ಕ್ಯಾಪಿಟಲ್ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಬೇಕು. ಸೊ ರೂಲ್ ಪ್ರಕಾರ ನೋಡಿ, ಇಲ್ಲಿ ಡಿಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು, ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ನಾವು ಕ್ಯಾಪಿಟಲ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. 1 ಪಾಯಿಂಟ್ ಕ್ಲಿಯರ್ ಆಗುತ್ತೆ, ಓಕೆನಾ? ನೆಕ್ಸ್ಟ್
ಕ್ಯಾಶ್ ಏನಾಗ್ತಾ ಇದೆ, ಬಿಸ್ನೆಸ್ಸಿಗೆ ಬರ್ತಾ ಇದೆಯೋ ಅಥವಾ ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆಯೋ, ಅಂದರೆ ಬಿಸ್ನೆಸ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯೋ ಅಸೆಟ್ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ. ಕ್ಯಾಶ್ ಅನ್ನೋದು ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇಲ್ಲ, ಬದಲಾಗಿ ಬಿಸ್ನೆಸ್ಸಿಗೆ ಬರ್ತಾ ಇದೆ, ಅಂದರೆ ಅಸೆಟ್ ಅನ್ನೋದು ಹೆಚ್ಚಾಗ್ತಾ ಇದೆ ಕ್ಯಾಶ್ ಫಾರ್ಮಲ್ಲಿ ಅಲ್ವಾ. ನೆಕ್ಸ್ಟ್ ಫರ್ನಿಚರ್ ಅನ್ನೋದು ಏನಾಗ್ತಾ ಇದೆ, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆಯೋ ಅಥವಾ ಬಿಸ್ನೆಸ್ಸಿಗೆ ಬರ್ತಾ ಇದೆಯೋ. ಇದು ಕೂಡ ಬಿಸ್ನೆಸ್ಸಿಗೆ ಬರ್ತಾ ಇದೆ, ಹೌದಾ, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇಲ್ಲ. ಹಾಗಾಗಿ ಅದು ಕೂಡ ಏನಾಗುತ್ತೆ, ಇನ್ಕ್ರೀಸಿಂಗ್, ಅಂದರೆ ಅಸೆಟ್ ಹೆಚ್ಚಾಗ್ತಾ ಇದೆ. ಯಾವ ಫಾರ್ಮಲ್ಲಿ, ಫರ್ನಿಚರ್ನ ಫಾರ್ಮಲ್ಲಿ ಅಸೆಟ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದನ್ನ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಅಂದರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ, ಫರ್ನಿಚರ್ ಅಕೌಂಟು ಡೆಬಿಟ್ ಆಗುತ್ತೆ, ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಇದನ್ನ ಹೇಗೆ ಪ್ರೆಸೆಂಟ್ ಮಾಡ್ತೀವಿ ನಾವು, ಅದನ್ನು ಫಾರ್ಮೆಟಲ್ಲಿ ಮಾಡೋಣ ನೋಡಿ. ಕ್ಯಾಶ್ ಅಕೌಂಟ್ ಡೆಬಿಟ್, ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಇದರ ಪ್ರೆಸೆಂಟೇಷನ್ ಈ ಥರ ಇರುತ್ತೆ, ಹೌದಾ. ಸೊ ಮೊದಲು ನಾವು ಡೆಬಿಟ್ ಆಸ್ಪೆಕ್ಟನ್ನು ತೊಗೊಳ್ಳುವಂಥದ್ದು, ನೆಕ್ಸ್ಟ್ ನಾವು ಕ್ರೆಡಿಟ್ ಆಸ್ಪೆಕ್ಟನ್ನು ತೊಗೊಳ್ಳುವಂಥದ್ದು. ಸೊ ಅಮೌಂಟನ್ನು ತೊಗೊಳ್ತೀವಿ. ಸೊ ಈ ಥರ ಒಂದು ಪ್ರೆಸೆಂಟೇಷನ್ನ ಮಾಡ್ತೀವಿ. ಕಂಪೌಂಡ್ ಟ್ರಾನ್ಸಾಕ್ಷನ್ ನಿಮಗೆ 2 ಮಾರ್ಕ್ಸ್ ಇರುತ್ತೆ ಇಲ್ಲಿ. ಸೊ ಆ್ಯಂಡ್ ನರೇಷನ್ನ ಫೈನಲಿ ಬರೆಯೋದನ್ನು ಮರಿಬಾರ್ದು. ನರೇಷನ್ ಏನು, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಆ್ಯಂಡ್ ಕ್ಯಾಪಿಟಲ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಏಪ್ರಿಲ್ 5ಗೆ ನಡೆದಿದೆ. ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ₹75,000. ಅಂದರೆ ಬಿಸ್ನೆಸ್ಸಿಂದೇ ಒಂದು ಅಕೌಂಟ್ ಇರುತ್ತೆ ಬ್ಯಾಂಕಲ್ಲಿ, ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ದುಡ್ಡನ್ನು ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಎಲ್ಲಿ ದುಡ್ಡನ್ನು ಡೆಪಾಸಿಟ್ ಮಾಡ್ತಾ ಇದ್ದೀವಿ ನಾವು, ನಮ್ಮ ಪರ್ಸ್ನಲ್ ದುಡ್ಡಲ್ಲ, ಬಿಸ್ನೆಸ್ಸಿಂದ ದುಡ್ಡನ್ನು ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂತಲೇ ಅರ್ಥ ಬರುತ್ತೆ. ಅಂದರೆ ಬಿಸ್ನೆಸ್ಸಿಂದ ಕ್ಯಾಶು ಹೊರಗಡೆ ಹೋಗುತ್ತೆ, ಬ್ಯಾಂಕಲ್ಲಿ ದುಡ್ಡು ಹೆಚ್ಚಾಗತ್ತೆ, ಅಷ್ಟೇ ಈ ಟ್ರಾನ್ಸಾಕ್ಷನ್ನ ಅರ್ಥ. ಮೊದಲನೇದಾಗಿ ಟ್ರಾನ್ಸಾಕ್ಷನ್ ಬರೋದು 2 ಅಕೌಂಟ್ಗಳು ಯಾವ್ಯಾವುದು, ಒಂದನೇದಾಗಿ ಕ್ಯಾಶ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. 2 ಅಕೌಂಟ್ ಆಯಿತು, ಹೌದಾ. ಕ್ಯಾಶ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ, ಮೀನ್ಸ್ ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆಯೋ ಅಥವಾ ಬಿಸ್ನೆಸ್ಸಿಗೆ ಬರ್ತಾ ಇದೆಯೋ, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆ, ಔಟ್ ಫ್ಲೋ ಆಗ್ತಾ ಇದೆ, ಹೌದಾ. ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ಅಂದರೆ ತೊಗೊಂಡು ಹೋಗಿ ನಾವು ಅದನ್ನ ಬ್ಯಾಂಕಲ್ಲಿ ಹಾಕ್ತಾ ಇದ್ದೀವಿ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ. ಅಂದರೆ ಕ್ಯಾಶ್ ಏನಾಯಿತು, ಡಿಕ್ರೀಸ್ ಆಯಿತು, ಕಡಿಮೆ ಆಯಿತು, ಹೌದಾ. ಅದೇ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗೋಯಿತು, ಹೆಚ್ಚಾಯಿತು. ಈ 2 ಅಕೌಂಟ್ಗಳು ಯಾವ ಕೆಟಗರಿಯಲ್ಲಿ ಬರುತ್ತೆ, ಇದು ಅಸೆಟ್ ಆಗತ್ತೆ. ಕ್ಯಾಶ್ ಅಕೌಂಟು ಅಸೆಟ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಕೂಡ ಅಸೆಟ್ ಆಗುತ್ತೆ. ಆ್ಯಂಡ್ ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಯಾವುದನ್ನು ಡೆಬಿಟ್ ಮಾಡಬೇಕಾಯಿತು, ಹಾಗಾದರೆ ಯಾವ್ದು ಹೆಚ್ಚಾಗ್ತಾ ಇದೆ ಅದನ್ನು ಡೆಬಿಟ್ ಮಾಡಿ. ಅಂದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಇದೆ, ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಅದನ್ನ ಪ್ರೆಸೆಂಟ್ ಮಾಡೋಣ. ಆ್ಯಂಡ್ ನಾವು ನರೇಷನನ್ನು ಬರೆಯೋದನ್ನು ಮರಿಬಾರ್ದು. ನರೇಷನ್ ಏನಿರುತ್ತೆ, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಏಪ್ರಿಲ್ 8ಗೆ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ₹50,000. ಸೊ ಯಾವಾಗ ಅಲ್ಲಿ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತ ಇರುತ್ತೆ ಅಥವಾ ವ್ಯಕ್ತಿಯ ನೇಮ್ ಇರುತ್ತೆ, ವ್ಯಕ್ತಿಯ ನೇಮ್ ಕೊಟ್ಕೊಂಡು ಕ್ಯಾಶ್ ಅಂತ ಕೊಟ್ಟಿದ್ದಾರೆ, ಸೊ ಇವೆಲ್ಲವನ್ನೂ ನೀವು ನೋಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕೂಡ ಅಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿಯ ನೇಮ್ ಬರುತ್ತೆ, ಅಂದರೆ ಗೂಡ್ಸನ್ನು ಸೇಲ್ ಮಾಡ್ದಾಗಿರ್ಬೋದು, ಗೂಡ್ಸನ್ನು ಪರ್ಚೇಸ್ ಮಾಡ್ದಾಗಿರ್ಬೋದು, ಒಬ್ಬ ವ್ಯಕ್ತಿಯ ನೇಮನ್ನು ಕೊಟ್ಟಿದ್ರು ಅಂತ ಅಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದೇ ಒಂದೊಮ್ಮೆ ವ್ಯಕ್ತಿಯ ನೇಮನ್ನು ಕೊಟ್ಟು ಫಾರ್ ಕ್ಯಾಶ್ ಅಂತ ಮೆನ್ಷನ್ ಮಾಡಿದ್ರು ಅಂತ ಅಂದರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಫಾರ್ ಕ್ಯಾಶ್ ಅಂತ ಹೇಳಿ. ಅಂದರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್, ಅಂದರೆ ಇಮಿಡಿಯೇಟ್ಲಿ ಕ್ಯಾಶಲ್ಲಿ ಏನಾಗಿದೆ, ರಿಸೀವ್ ಆಗಿದೆ. ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಬರುವಂಥ 2 ಅಕೌಂಟ್ಗಳು ಯಾವುದು, ಮೊದಲನೇದಾಗಿ ಕ್ಯಾಶ್ ಅಕೌಂಟ್, ಎರಡನೇದಾಗಿ ಸೇಲ್ಸ್ ಅಕೌಂಟ್. ಸೊ ಯಾವಾಗ ಗೂಡ್ಸ್ ಬರುತ್ತೆ ಅಲ್ಲಿ ನಾವು ಗೂಡ್ಸ್ ಅಕೌಂಟ್ ಅಂತ ತಗೊಳ್ಳೇಬಾರ್ದು. ಒಂದು ಸೇಲ್ ಆಗಿರುತ್ತೆ, ಇನ್ನು ಪರ್ಚೇಸ್ ಆಗಿರುತ್ತೆ. ಯಾಕೆ, ಗೂಡ್ಸ್ ಇದ್ದರೆ ಒಂದು ನಾವು ಅದನ್ನ ಸೇಲ್ ಮಾಡ್ತೀವಿ, ಇಲ್ಲ ಅಂತ ಅಂದರೆ ಅದನ್ನ ಪರ್ಚೇಸ್ ಮಾಡ್ಕೊಂಡಿರ್ತೀವಿ. ಅದು ಸೇಲ್ ಆಗಿದೆಯೋ ಪರ್ಚೇಸ್ ಆಗಿದೆಯೋ ನೋಡಿಕೊಂಡು ಆ ಅಕೌಂಟ್ ಅಂತ ಹೇಳಿ ತೊಗೊಳ್ಬೇಕೇ ಹೊರತು ಗೂಡ್ಸ್ ಅಕೌಂಟ್ ಅಂತ ಹೇಳಿ ತೊಗೊಳ್ಬಾರ್ದು. ಸೊ ಇದ್ರ ಮೇಲೆ ನಾನು ಡೀಟೇಲ್ಡ್ ವಿಡಿಯೋವನ್ನೇ ಹಾಕಿದ್ದೇನೆ, ಬೇಕಿದ್ರೆ ಅದನ್ನು ಚೆಕ್ ಮಾಡ್ಬೋದು. ಈ ಒಂದು ಟಾಪಿಕಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಇದೆ ಅಂತ ಅಂದರೆ ಆ ವಿಡಿಯೋನ ಒಂದ್ಸಲ ನೋಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಅದಕ್ಕೂ ಮೊದಲು ಕ್ಯಾಶ್ ಅಕೌಂಟ್ ಇದೇನಾಗುತ್ತೆ ಹೇಳಿ, ಅಸೆಟ್ ಆಗುತ್ತೆ, ಹೌದಾ. ಆ್ಯಂಡ್ ಸೇಲ್ಸ್ ಅಕೌಂಟ್ ಇದನ್ನು ನಾವು ಯಾವ ಕೆಟಗರಿಯಲ್ಲಿ ತೊಗೊಳ್ತೀವಿ, ಇನ್ಕಮ್ ಆರ್ ರೆವೆನ್ಯೂ ಅನ್ನೋ ಒಂದು ಕೆಟಗರಿಯಲ್ಲಿ ತೊಗೋತೀವಿ. ಸೊ ರೂಲನ್ನು ಅಪ್ಲೈ ಮಾಡೋಣ. ಅಸೆಟ್ ರೂಲ್ ಏನು ಹೇಳುತ್ತೆ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಅದೇ ಇನ್ಕಮ್ ಆರ್ ರೆವೆನ್ಯೂ
ಆರ್ ಗೇನ್ ಇದರ ರೂಲ್ ಏನು ಹೇಳುತ್ತೆ, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಇದು ರೂಲ್ ಹೇಳುವಂಥದ್ದು. ಸೊ ನೋಡಿ, ಕ್ಯಾಶ್ ಏನಾಗ್ತಾ ಇದೆ, ಬಿಸ್ನೆಸ್ಸಿಗೆ ಬರ್ತಾ ಇದೆಯೋ, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆಯೋ. ನೋಡಿ, ನಾವು ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ, ಗೂಡ್ಸನ್ನು ಸೇಲ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ, ಹೌದಾ. ಕ್ಯಾಶ್ ಇನ್ಫ್ಲೋ ಆಗತ್ತೆ, ಕ್ಯಾಶ್ ಹೆಚ್ಚಾಗತ್ತೆ ಅಲ್ವಾ. ಸೊ ಯಾವಾಗ ಅಸೆಟ್ ಹೆಚ್ಚಾಗತ್ತೆ ನಾವು ಅದನ್ನ ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟನ್ನು ನಾವೇನು ಮಾಡಬೇಕಾಯ್ತು, ಡೆಬಿಟ್ ಮಾಡಬೇಕಾಯ್ತು. ನೆಕ್ಸ್ಟ್ ಸೇಲ್. ಸೊ ಯಾವಾಗೆಲ್ಲ ಸೇಲ್ ಆಗುತ್ತೆ ಅದು ಇನ್ಕಮ್ನ ಇನ್ಕ್ರೀಸ್ ಮಾಡುತ್ತೆ, ಹೌದಾ. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಸೊ ಎಂಟ್ರಿನ ಪಾಸ್ ಮಾಡೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹25,000. ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇಲ್ಲಿ ಯಾವ್ಯಾವ್ದು 2 ಅಕೌಂಟ್ ಬರುತ್ತೆ. ಮೊದಲನೇದಾಗಿ ಪರ್ಚೇಸ್ ಅಕೌಂಟ್. ಯಾಕೆ ಪರ್ಚೇಸ್ ಅಕೌಂಟ್ ಅಂತ ತೊಗೊಳ್ತೀವಿ, ಗೂಡ್ಸ್ ಅಕೌಂಟ್ ಅಂತ ತೊಗೋಬಾರ್ದು, ಹೌದಾ. ಏನಾದರೂ ನಾವು ಪರ್ಚೇಸ್ ಅಥವಾ ಸೇಲ್ ಆಗಿದ್ರೆ ನಾವು ಗೂಡ್ಸ್ ಅಕೌಂಟ್ ಬದಲಾಗಿ ಏನು ಪ್ರೊಸೆಸ್ ಆಗಿದೆ ಅಲ್ಲಿ, ಮೀನ್ಸ್ ಪರ್ಚೇಸ್ ಆಗಿದೆಯೋ ಸೇಲ್ ಆಗಿದೆಯೋ ಅದನ್ನು ನಾವು ತೊಗೊಳ್ಳುವಂಥದ್ದು. ಸೊ ಇಲ್ಲಿ ಗೂಡ್ಸ್ ಪರ್ಚೇಸ್ ಆಗಿದೆ, ಹಾಗಾಗಿ ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಳೋದಿಲ್ಲ, ಪರ್ಚೇಸ್ ಅಕೌಂಟ್ ಅಂತ ತೊಗೋತೀವಿ. ಒಂದು ಅಕೌಂಟ್ ಆಯಿತು. ಎರಡನೇದಾಗಿ ಇದು ಕ್ರೆಡಿಟ್ ಟ್ರಾನ್ಸಾಕ್ಷನ್ನ ಅಲ್ಲ, ಇದು ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ಫಾರ್ ಕ್ಯಾಶ್ ಅಂತ ಹೇಳಿ. ಸೊ ಕ್ಯಾಶ್ ಅಕೌಂಟ್ ಇನ್ನೊಂದು ಅಕೌಂಟ್ ಆಗುತ್ತೆ. ಸೊ ಇವಾಗ ರೂಲನ್ನು ಅಪ್ಲೈ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪರ್ಚೇಸ್ ಅಕೌಂಟ್, ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಇದು ಎಕ್ಸ್ಪೆನ್ಸಸ್ನ ಒಂದು ಕೆಟಗರಿಯಲ್ಲಿ ಬರುವಂಥದ್ದು. ಎರಡನೇದಾಗಿ ಕ್ಯಾಶ್. ಕ್ಯಾಶ್ ಇದು ಏನಾಗುತ್ತೆ, ಅಸೆಟ್ ಆಗುತ್ತೆ ಅಲ್ವಾ. ಸೊ ಈಗ ರೂಲನ್ನು ಅಪ್ಲೈ ಮಾಡ್ತಾ ಹೋಗೋಣ. ಎಕ್ಸ್ಪೆನ್ಸಸ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಆ್ಯಂಡ್ ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಎರಡಕ್ಕೂ ಒಂದೇ ರೂಲ್ ಅಪ್ಲೈ ಆಗುತ್ತೆ. ಇವಾಗ ನೋಡಿ, ಸೊ ಯಾವಾಗೆಲ್ಲ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅದರ ಅರ್ಥ ಎಕ್ಸ್ಪೆನ್ಸಸ್ ಇಸ್ ಇನ್ಕ್ರೀಸಿಂಗ್ ಅಂತ ಹೇಳಿ. ನಾವು ಯಾವಾಗ ಸೇಲ್ ಮಾಡ್ತೀವಿ ಇನ್ಕಮ್ ಈಸ್ ಇನ್ಕ್ರೀಸಿಂಗ್, ಓಕೆನಾ. ಅದೇ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳೇ ಅರ್ಥ. ಸೊ ನಾವೇನು ಮಾಡ್ತೀವಿ, ಪರ್ಚೇಸ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ. ಎರಡನೇದಾಗಿ ಕ್ಯಾಶ್. ಕ್ಯಾಶ್ ಇಲ್ಲಿ ಏನಾಗಿದೆ, ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ. ನೋಡಿ, ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ನಾವು ದುಡ್ಡನ್ನು ಕೊಡಬೇಕಾಗತ್ತೆ, ಹೌದಾ. ದುಡ್ಡು ಕೊಡಬೇಕು ಅಂತ ಅಂದರೆ ಕ್ಯಾಶ್ ನಮ್ಮಿಂದ ಹೊರಗಡೆ ಹೋಯಿತು ಅಂತ ಹೇಳಿ. ಮೀನ್ಸ್ ಕ್ಯಾಶ್ ಏನಾಯಿತು, ಬಿಸ್ನೆಸ್ಸಿಂದ ಹೊರಗಡೆ ಹೋಗಿರೋದ್ರಿಂದ ನಮ್ಮ ಕೈಯಲ್ಲಿದ್ದ ಕ್ಯಾಶ್ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಡಿಕ್ರೀಸ್ ಆದರೆ ನಾವೇನು ಮಾಡಬೇಕು, ಅದನ್ನ ಕ್ರೆಡಿಟ್ ಮಾಡಬೇಕು. ಸೊ ಎಂಟ್ರಿ ಏನಾಗುತ್ತೆ ಇಲ್ಲಿ, ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇದು ಕೂಡ ಒಂದು ಕಂಪೌಂಡ್ ಟ್ರಾನ್ಸಾಕ್ಷನ್ ಇಲ್ಲಿ ಬರ್ತಾ ಇದೆ. ಫುಲ್ ಸೆಟ್ಲ್ಮೆಂಟ್ ಅಂತ ಇದೆ, ಅಂದರೆ ಡಿಸ್ಕೌಂಟಿಗೆ ಸಂಬಂಧಪಟ್ಟಿರೋದಿದೆ. ಇಲ್ಲಿ ಒಂದು ಡಿಸ್ಕೌಂಟ್ ರಿಸೀವ್ ಆಗಿರುತ್ತೆ, ಇಲ್ಲ ಒಂದು ಡಿಸ್ಕೌಂಟ್ ಅಲೋವರ್ಡ್ ಆಗಿರುತ್ತೆ. ಡಿಸ್ಕೌಂಟ್ ರಿಸೀವ್ ಅಂತ ಅಂದರೆ ನಮಗೆ ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳಿ ಅರ್ಥ. ನೋಡಿ, ನೀವೇ ಸ್ವಲ್ಪ ಯೋಚನೆ ಮಾಡಿ, ನಿಮಗೆ ಡಿಸ್ಕೌಂಟ್ ರಿಸೀವ್ ಆಗಿದೆ ಅಂತ ಅಂದರೆ ನಿಮಗೆ ಏನೋ ಬೆನಿಫಿಟ್ ಸಿಗ್ತಾ ಇದೆ, ಹೌದಾ. ಅದೇ ನೀವು ಡಿಸ್ಕೌಂಟನ್ನು ಅಲೋ ಮಾಡ್ತಾ ಇದ್ದೀರಿ, ಮೀನ್ಸ್ ಬೇರೆಯವ್ರಿಗೆ ಕೊಡ್ತಾ ಇದ್ದೀರಿ ಅಂತ ಅಂದರೆ ಅದನ್ನು ನೀವು ಎಕ್ಸ್ಪೆನ್ಸಸ್ ಆರ್ ಲಾಸ್ನ ಕೆಟಗರಿಯಲ್ಲಿ ಅಪ್ಲೈ ಮಾಡ್ತೀರಿ. ಅದೇ ರಿಸೀವ್ ಆದರೆ ಏನು ಮಾಡ್ತೀರಿ, ಇನ್ಕಮ್ ಆರ್ ಗೇನ್ನ ಕೆಟಗರಿಯಲ್ಲಿ ನೀವು ಅದನ್ನ ಅಪ್ಲೈ ಮಾಡ್ಕೋತೀರಿ. ಸೊ ಇಲ್ಲಿ ಏನಾಗಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಯಾವಾಗ ಫುಲ್ ಸೆಟ್ಲ್ಮೆಂಟ್ ಅನ್ನೋ ವರ್ಡ್ ಬರುತ್ತೆ ಅಲ್ಲಿ ಡಿಸ್ಕೌಂಟ್ ಇದೆ ಅಂತಾನೆ ಅರ್ಥ. ಸೊ ನೋಡೋಣ, ಇಲ್ಲಿ ನೋಡಿ, ಪೇಡ್ ಟು ವಿವೇಕ್ ₹29,500 ಇನ್ ಫುಲ್ ಸೆಟ್ಲ್ಮೆಂಟ್ ಆಫ್ ಹಿಸ್ ಅಕೌಂಟ್ ₹30,000. ಅಂದರೆ ಮೊದಲನೇದಾಗಿ ಅಮೌಂಟ್ ಬಗ್ಗೆ ನೋಡೋಣ. ನಾವು ಅವರಿಗೆ 30,000 ಪೇ ಮಾಡಬೇಕಿತ್ತು, ನಾವಿಷ್ಟು ಪೇ ಮಾಡ್ತಾ ಇದ್ದೀವಿ, 29,500 ಪೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಅವರು ಫುಲ್ ಸೆಟ್ಲ್ಮೆಂಟ್ ಅಂತ ಹೇಳಿದ್ದಾರೆ. 29,500 ಇನ್ ಫುಲ್ ಸೆಟ್ಲ್ಮೆಂಟ್ ಅಂದರೆ ಅದೇ ಕಂಪ್ಲೀಟ್ ಸೆಟ್ಲ್ಮೆಂಟ್, ಮತ್ತು ನಾವು ಯಾವ ದುಡ್ಡನ್ನು ಕೊಡೋದಿಲ್ಲ ಅಂತ ಹೇಳಿ. ಸೊ ಎಷ್ಟು ದುಡ್ಡು ಹಾಗಿದ್ರೆ ನಮಗೆ ಕೊಡೋದು ಉಳೀತು, ಸೊ 500, ಹೌದಾ. ಸೊ ನೋಡಿ, ಪೇಡ್ ಟು ವಿವೇಕ್. ಪೇಡ್ ಟು ವಿವೇಕ್ ಅಂದರೆ ನಾವು ಕೊಡೋದಿದೆ ಅಂತ ಹೇಳಿ, ಮೀನ್ಸ್ ಗಣೇಶ್ ಕೊಡೋದಿತ್ತು ದುಡ್ಡನ್ನು. ಎಷ್ಟು ಕೊಟ್ಟಿದ್ದಾನೆ, 29,500 ಕೊಟ್ಟಿದ್ದಾನೆ. ದಟ್ ಮೀನ್ಸ್ ಡಿಸ್ಕೌಂಟ್ ಇಲ್ಲೇನಾಗಿದೆ, ರಿಸೀವ್ ಆಗಿದೆ. ಸ್ವಲ್ಪ ಕಡಿಮೆ ಕೊಟ್ಟ ಅಂದರೆ ಏನಾಯಿತು, ರಿಸೀವ್ ಆಯಿತು, ಹೌದಾ. ಅದೇ ಒಂದೊಮ್ಮೆ ಅಲ್ಲಿ ಅಮೌಂಟ್ ಪೇಡ್ ಅನ್ನೋ ಇರೋ ಬದಲು ಅಮೌಂಟ್ ರಿಸೀವ್ಡ್ ಅಂತ ಇದ್ದಿದ್ರೆ ಆಗ ಏನಾಗ್ತಿತ್ತು, ಅದು ಡಿಸ್ಕೌಂಟ್ ಅಲೋ ಅಂತ ಆಗ್ತಿತ್ತು. ಅಮೌಂಟನ್ನು ರಿಸೀವ್ ಮಾಡುವಾಗ ಡಿಸ್ಕೌಂಟ್ ಬಗ್ಗೆ ಇರುತ್ತೆ ಅಂತ ಅಂದರೆ ಅದೇನಾಗಿರುತ್ತೆ, ಡಿಸ್ಕೌಂಟ್ ಅಲೌಡ್ ಆಗಿರುತ್ತೆ, ಮೀನ್ಸ್ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಬರುವಂಥ ಅಕೌಂಟ್ಗಳು ಯಾವ್ಯಾವುದು ಹಾಗಿದ್ರೆ, ಮೊದಲನೇದಾಗಿ ನಾವು ಪಾರ್ಟಿ ಹೆಸರನ್ನು ತೊಗೋಬೇಕಾಗಿರುತ್ತೆ. ಸೊ ಹಾಗಾಗಿ ವಿವೇಕ್ ಅಕೌಂಟ್ ಅಂತ ತೊಗೋತೀವಿ.
ಎರಡನೇದಾಗಿ ಡಿಸ್ಕೌಂಟ್ ಅಕೌಂಟ್ ಅಂದರೆ ಡಿಸ್ಕೌಂಟ್ ರಿಸೀವ್ ಅಥವಾ ಡಿಸ್ಕೌಂಟ್ ಅಲೌಡ್ ಅಂತ ತೊಗೊಳ್ತೀವಿ, ಇಲ್ಲಿ ಡಿಸ್ಕೌಂಟ್ ರಿಸೀವ್ ಆಗುತ್ತೆ. ಮೂರನೇದಾಗಿ ಅಮೌಂಟ್ ಪೇ ಮಾಡಿರೋದ್ರ ಬಗ್ಗೆ, ಹಾಗಾಗಿ ಕ್ಯಾಶ್ ಅಕೌಂಟ್ ಇನ್ನೊಂದು ಅಕೌಂಟ್ ಆಗುತ್ತೆ ಅಲ್ತಾ. ಸೊ ಇವಾಗ ಅಪ್ಲೈ ಮಾಡ್ತಾ ಹೋಗೋಣ ರೂಲನ್ನು ಅಪ್ಲೈ ಮಾಡೋ ಮೊದಲು ವಿವೇಕ್ ಅಕೌಂಟ್. ಸೊ ಇದು ಏನಾಗುತ್ತೆ, ಡೆಟರ್ ಆಗ್ತಾನೋ ಅಥವಾ ಕ್ರೆಡಿಟರ್ ಆಗ್ತಾನೋ. ಅಮೌಂಟ್ ಪೇಡ್ ಟು ವಿವೇಕ್ ಅಲ್ವಾ. ಸೊ ನಾವು ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ ಅವನಿಗೆ, ಅಂದರೆ ಅವನೇನಾದ ನಮಗೆ ಕ್ರೆಡಿಟರ್. ಡಿಸ್ಕೌಂಟ್ ರಿಸೀವ್ಡ್ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಒಂದು ಇನ್ಕಮ್, ಗೇನ್ ಆರ್ ರೆವೆನ್ಯೂ, ಈ ಒಂದು ಕೆಟಗರಿಯಲ್ಲಿ ನಾವು ಡಿಸ್ಕೌಂಟ್ ರಿಸೀವನ್ನು ಹಾಕ್ಕೊಳ್ಳುವಂಥದ್ದು. ನೆಕ್ಸ್ಟ್ ಕ್ಯಾಶ್ ಇದು ಅಸೆಟ್ ಆಗುತ್ತೆ. ಈಗ ರೂಲನ್ನು ಅಪ್ಲೈ ಮಾಡೋಣ. ಕ್ರೆಡಿಟರ್ ಅಂತ ಅಂದರೆ ಲ್ಯಾಬಿಲಿಟಿಯ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಆ್ಯಂಡ್ ಇನ್ಕಮ್ನ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಕ್ಯಾಶ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ನೋಡಿ, ವಿವೇಕ್ನಿಗೆ ಅಮೌಂಟನ್ನು ಪೇ ಮಾಡ್ತಾ ಇದ್ದೀವಿ, ಅವ್ನು ನಮ್ಮ ಕ್ರೆಡಿಟರ್ ಆಗಿತ್ತು, ಅವನಿಗೆ ದುಡ್ಡು ಕೊಡೋದಿತ್ತು, ಕೊಟ್ಟಿದ್ದೀವಿ. ಹಾಗಾಗಿ ಲ್ಯಾಬಿಲಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದರೆ ನಾವು ಅದನ್ನ ಏನು ಮಾಡಬೇಕು, ರೂಲ್ ಪ್ರಕಾರ ಡೆಬಿಟ್ ಮಾಡಬೇಕು. ಹೌದಾ, ಕಡಿಮೆ ಆದರೆ ಡೆಬಿಟ್ ಮಾಡಬೇಕು. ನೆಕ್ಸ್ಟ್ ಅಂದರೆ ವಿವೇಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ ಅಕೌಂಟ್. ಸೊ ಬೆನಿಫಿಟ್ ಒಂದು ರಿಸೀವ್ ಆಗ್ತಾ ಇದೆ ಅಂತ ಅಂದರೆ ನಮಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ ಅಲ್ವಾ. ಇನ್ಕಮ್ ಈಸ್ ಇನ್ಕ್ರೀಸಿಂಗ್ ಬಿಕಾಸ್ ಬೆನಿಫಿಟ್ ರಿಸೀವ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆದರೆ ನಾವೇನು ಮಾಡ್ತೀವಿ, ಅದನ್ನ ಕ್ರೆಡಿಟ್ ಮಾಡ್ತೀವಿ, ರೂಲ್ ಪ್ರಕಾರ ನಾವು ಅದನ್ನ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ, ಕ್ಯಾಶನ್ನು ಪೇ ಮಾಡಿದ್ದೀವಿ. ಆಬ್ವಿಯಸ್ಲಿ ಪೇ ಮಾಡಿದ್ದೀವಿ ಅಂದರೆ ಅದು ಕಡಿಮೆ ಆಗ್ತಾ ಇದೆ. ಅಂದರೆ 2 ಅಕೌಂಟು ಕ್ರೆಡಿಟ್ ಆಗುತ್ತೆ, 1 ಅಕೌಂಟ್ ಡೆಬಿಟ್ ಆಗುತ್ತೆ. ನೋಡಿ, ವಿವೇಕ್ನಿಗೆ ನಾವು 30,000 ಕೊಡಬೇಕಿತ್ತು. ಸೊ ಅದರಲ್ಲಿ ನಾವು ಪೇ ಮಾಡಿರೋದು 29,500, ಅಂದರೆ 500 ಡಿಸ್ಕೌಂಟ್ ಆಯಿತು. ಸೊ ತುಂಬ ಜನರಿಗೆ ಈ ಅಮೌಂಟನ್ನು ಬರೆಯುವಾಗಲೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಥರ ನೀವು ಇದನ್ನ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಆ್ಯಂಡ್ ಆಬ್ವಿಯಸ್ಲಿ ನರೇಷನ್ ಬರೆಯೋದನ್ನು ಮರಿಬಾರ್ದು. ನರೇಷನ್ ಏನು, ಕ್ಯಾಶ್ ಪೇಡ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಏಪ್ರಿಲ್ 17ಗೆ ಆಗಿದೆ. ಪೇಡ್ ಸ್ಯಾಲರಿ ₹5,000. ಸೊ ಒಂದು ಎಕ್ಸ್ಪೆನ್ಸಸ್ಗೆ ರಿಲೇಟೆಡ್ ಆಗಿರುವಂಥ ಟ್ರಾನ್ಸಾಕ್ಷನ್ ನಿಮಗೆ ಎಕ್ಸಾಮಲ್ಲಿ ಕೊಡ್ಬೋದು. ಸ್ಯಾಲರಿ ಅಂತ ಅಂದರೆ ಇದು ಎಕ್ಸ್ಪೆನ್ಸಸ್ ಆಗುತ್ತೆ, ಹೌದಾ. ಎಕ್ಸ್ಪೆನ್ಸಸ್ನ ಪೇ ಮಾಡಿರೋದ್ರ ಬಗ್ಗೆ ಇದೆ. ಸೊ ಇದು 6th ಟ್ರಾನ್ಸಾಕ್ಷನ್ ಆಗುತ್ತೆ ಅಲ್ವಾ. ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಇರುವಂಥ 2 ಅಕೌಂಟ್ಗಳು ಯಾವ್ಯಾವುದು ಅಂತ ನೋಡ್ತೀವಿ. ಮೊದಲನೇದಾಗಿ ಸ್ಯಾಲರಿ ಅಕೌಂಟ್ ಅಂತ ತೊಗೋತೀವಿ. ಅಂದರೆ ಯಾವ ಒಂದು ಎಕ್ಸ್ಪೆನ್ಸಸ್ ಪೇ ಆಗಿದೆ ಅದರ ಹೆಸರನ್ನು ತೊಗೊಳ್ತೀವಿ ನಾವು, ಸ್ಯಾಲರಿ. ಸೊ ಇಲ್ಲಿ ಇರುವಂಥ ಎಕ್ಸ್ಪೆನ್ಸಸ್ ಅಂದರೆ ಸ್ಯಾಲರಿ. ಸೊ ಸ್ಯಾಲರಿ ಅಕೌಂಟ್ ಒಂದಾಯಿತು. ಸೊ ಹೇಗೆ ಪೇ ಆಗ್ತಾ ಇದೆ ಇಲ್ಲಿ, ಪೇಡ್ ಸ್ಯಾಲರಿ ₹5,000 ಅಂದರೆ ಕ್ಯಾಶ್ ಥ್ರೂ ಪೇ ಆಗ್ತಾ ಇದೆ. ಕೆಲವೊಂದು ಸಲ ಚೆಕ್ ಥ್ರೂ ಪೇ ಆದಾಗ ಬ್ಯಾಂಕ್ ಅಂತ ಹೇಳಿ ಕೊಟ್ಕೋತಾರೆ, ಅದನ್ನ ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕ್ಯಾಶ್ ಥ್ರೂ ಪೇ ಆಗ್ತಾ ಇದೆ, ಹಾಗಾಗಿ ಕ್ಯಾಶ್ ಅಕೌಂಟ್ ಇನ್ನೊಂದು ಅಕೌಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಯಾವ ಕೆಟಗರಿ ಇದು ಬರುತ್ತೆ ಅಂತ ನೋಡ್ತೀವಿ. ಸ್ಯಾಲರಿದು ಎಕ್ಸ್ಪೆನ್ಸಸ್ ಆಗುತ್ತೆ, ಹೌದಾ. ಆ್ಯಂಡ್ ಕ್ಯಾಶ್ ಇದು ಅಸೆಟ್ ಆಗುತ್ತೆ. ಈಗ ರೂಲನ್ನು ಅಪ್ಲೈ ಮಾಡೋಣ. ಎಕ್ಸ್ಪೆನ್ಸಸ್ ಮತ್ತು ಅಸೆಟ್ಟಿಗೆ ಒಂದೇ ರೂಲು, ಅದೇನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಕ್ಯಾಶ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆಯೋ ಹೆಚ್ಚಾಗ್ತಾ ಇದೆಯೋ, ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶ್ ಏನಾಯಿತು, ಕಡಿಮೆ ಆಯಿತು, ಹೌದಾ. ಸೊ ಅಸೆಟ್ ಕಡಿಮೆ ಆಗ್ತಾ ಇದೆ. ಅಸೆಟ್ ಕಡಿಮೆ ಆದರೆ ನಾವೇನು ಮಾಡಬೇಕು, ಅದನ್ನ ಕ್ರೆಡಿಟ್ ಮಾಡಬೇಕು. ಅಂದರೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಇನ್ನು ಸ್ಯಾಲರಿ ಅಕೌಂಟ್ ಏನಾಗುತ್ತೆ, ಹಾಗಿದ್ರೆ ಡೆಬಿಟ್ ಆಗುತ್ತೆ. ಇಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಡೌಟ್ ಬರುತ್ತೆ, ಸ್ಯಾಲರಿ ಪೇಡ್, ನಾವು ಎಕ್ಸ್ಪೆನ್ಸಸ್ ಅನ್ನೋದನ್ನು ಪೇ ಮಾಡ್ತಾ ಇದ್ದೀವಿ ಅಲ್ವಾ, ಹೀಗಿರಬೇಕಾದ್ರೆ ಅದು ಕಡಿಮೆ ಆಗಬೇಕು, ಹೆಚ್ಚೇಗಾಯಿತು ಅಂತ ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ. ಮೀನ್ಸ್ ಡೆಬಿಟ್ ಮಾಡ್ತಾ ಇದ್ದೀವಿ ಅಂದರೆ ಇನ್ಕ್ರೀಸಿಂಗ್ ಅಂತ ಅರ್ಥ ಅಲ್ವಾ. ಆದರೆ ಸ್ಯಾಲರಿ ಪೇಡ್ ಅಂತ ಇದೆ, ಪೇ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಬೇಕಲ್ವಾ. ಯಾಕೆ ನಾವು ಇನ್ಕ್ರೀಸಿಂಗ್ ಅನ್ನೋ ರೂಲನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೆಲವೊಬ್ಬರಿಗೆ ಯೋಚನೆ ಬರುತ್ತೆ. ಸೊ ಇಲ್ಲಿ ನೋಡಿ, ಅಲ್ಲಿ ಸ್ಯಾಲರಿ ಅಂದರೆ ಎಕ್ಸ್ಪೆನ್ಸಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ, ಹಾಗಾಗಿ ಇನ್ಕ್ರೀಸಿಂಗ್ ಅಂತ ಹೇಳಿ ತಗೋತೀವಿ ನಾವು. ಸೊ ಈ ಥರ ಒಂದು ಟ್ರೀಟ್ಮೆಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಮೊದಲು ಡೆಬಿಟ್ ಆಸ್ಪೆಕ್ಟ್ ತೊಗೋಬೇಕಲ್ವಾ, ಹಾಗಾಗಿ ಸ್ಯಾಲರಿ ಅಕೌಂಟನ್ನು ಫಸ್ಟ್ ತೊಗೋತೀವಿ. ಮೀನ್ಸ್ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಅದನ್ನ ಫಾರ್ಮೆಟಲ್ಲಿ ಬರೆಯೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಏಪ್ರಿಲ್ 19ಗೆ ಆಗಿದೆ. ಇಲ್ಲಿ ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸನಲ್ ಯೂಸ್ ₹3,000. ಇದು ಒಂದು ಕಾಮನ್ ಆಗಿರುವಂಥ ಎಂಟ್ರಿ ಮತ್ತು ತುಂಬಾ ಇಂಪಾರ್ಟೆಂಟ್ ಎಂಟ್ರಿ. ತುಂಬ ಎಕ್ಸಾಮ್ಸ್ಗಳಲ್ಲಿ ಇದನ್ನ ಕೇಳ್ತಾರೆ ನೋಡಿ. ಅಲ್ಲಿ ಪರ್ಸನಲ್ ಯೂಸ್ ಅಂತ ಬಂದಿದೆ, ಹೌದಾ. ಪರ್ಸನಲ್ ಯೂಸ್ ಅಂದರೆ ಅರ್ಥ ಏನು, ಡ್ರಾಯಿಂಗ್ ಅಂತ ಹೇಳಿ ಅರ್ಥ.
ಸೊ ಈ ಒಂದು ಟ್ರಾನ್ಸಾಕ್ಷನಲ್ಲಿ ಇರುವಂಥ 2 ಅಕೌಂಟ್ಗಳು ಯಾವ್ಯಾವುದು ಅಂತ ನೋಡ್ಕೊಂಡ್ಬಿಡೋಣ. ಫಸ್ಟು ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್, ಅಂದರೆ ಕ್ಯಾಶನ್ನು ಪರ್ಸ್ನಲ್ ಯೂಸಿಗೆ ಅಂತ ಹೇಳಿ ಓನರ್ ವಿಡ್ರಾ ಮಾಡ್ಕೊಂಡು ಹೋಗ್ತಾನೆ, ತೊಗೊಂಡು ಹೋಗ್ತಾ ಇದ್ದಾನೆ ಅಂದಮೇಲೆ ಮೊದಲನೇದಾಗಿ ಯಾವ್ದು ಬರುತ್ತೆ, ಕ್ಯಾಶ್ ಅಕೌಂಟ್ ಅಲ್ವಾ. ಇನ್ನೊಂದು ಯಾವುದಾಗತ್ತೆ ಇಲ್ಲಿ, ಡ್ರಾಯಿಂಗ್ಸ್ ಅಂತ ತಗೋತೀವಿ. ಯಾಕೆ ಡ್ರಾಯಿಂಗ್ಸ್ ಅಂತ ತಗೋತೀವಿ, ಯಾವಾಗ ಅಲ್ಲಿ ಪರ್ಸ್ನಲ್ ಯೂಸ್ ಅಂತ ಬರುತ್ತೆ ಆಗ ಅದು ಡ್ರಾಯಿಂಗ್ಸ್ ಅಂತ ಹೇಳಿ ಅರ್ಥ. ಅಂದರೆ ಬಿಸ್ನೆಸ್ ದುಡ್ಡನ್ನು ಪರ್ಸ್ನಲ್ ಯೂಸಿಗೆ ತೊಗೊಂಡು ಹೋದರೆ ಡ್ರಾಯಿಂಗ್ಸ್. ಹಾಗಾಗಿ ಡ್ರಾಯಿಂಗ್ ಅಕೌಂಟ್ ಅನ್ನೋದು ಇನ್ನೊಂದು ಅಕೌಂಟ್ ಆಗಿರುತ್ತೆ ಇಲ್ಲಿ. ಈಗ ಕ್ಯಾಶ್ ನೋಡಿ, ಕ್ಯಾಶ್ ಇದು ಒಂದು ಅಸೆಟ್ ಆಗುತ್ತೆ ಅಲ್ವಾ. ಆ್ಯಂಡ್ ಡ್ರಾಯಿಂಗ್ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಇದು ಕ್ಯಾಪಿಟಲ್ನ ಕೆಟಗರಿಯಲ್ಲಿ ಬರುವಂಥದ್ದು. ಡ್ರಾಯಿಂಗ್ಸ್ ಯಾವಾಗಲೂ ಕೂಡ ಕ್ಯಾಪಿಟಲ್ನ ಕಡಿಮೆ ಮಾಡುತ್ತೆ, ಇದನ್ನ ನೆನ್ಪಿಟ್ಕೋಬೇಕು. ಸೊ ಇವಾಗ ನೋಡಿ, ಕ್ಯಾಶ್ ಏನಾಗ್ತಾ ಇದೆ ಇಲ್ಲಿ, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆಯೋ ಅಥವಾ ಬಿಸ್ನೆಸ್ಸಿಗೆ ಬರ್ತಾ ಇದೆಯೋ, ಬಿಸ್ನೆಸ್ಸಿನ ದುಡ್ಡನ್ನು ತೊಗೊಂಡು ಹೋಗ್ತಾ ಇದ್ದಾನೆ ಪರ್ಸ್ನಲ್ ಯೂಸಿಗೆ ಅಂದಮೇಲೆ ಕ್ಯಾಶ್ ಏನಾಯಿತು, ಕಡಿಮೆ ಆಯಿತು ಅಲ್ವಾ. ಅಸೆಟ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಡ್ರಾಯಿಂಗ್ ಕ್ಯಾಪಿಟಲ್ನ ಏನು ಮಾಡುತ್ತೆ ಅಂದೆ ನಾನು, ಕಡಿಮೆ ಮಾಡುತ್ತೆ ಅಂದೆ ಹೌದಾ. ಸೊ ಡ್ರಾಯಿಂಗ್ ಇದು ಕ್ಯಾಪಿಟಲ್ನ ಕೆಟಗರಿಲಿ ಬರುತ್ತೆ ಆ್ಯಂಡ್ ಇದರಿಂದ ಕ್ಯಾಪಿಟಲ್ ಕಡಿಮೆ ಆಗುತ್ತೆ. ಸೊ ಈಗ ರೂಲ್ನ ಅಪ್ಲೈ ಮಾಡಿ. ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್. ಆ್ಯಂಡ್ ಕ್ಯಾಪಿಟಲ್ನ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್. ಕ್ಯಾಪಿಟಲ್ ಲ್ಯಾಬಿಲಿಟಿ ಇನ್ಕಮಿಗೆ ಒಂದೇ ರೂಲ್ ಅಪ್ಲೈ ಆಗುತ್ತೆ, ಅಸೆಟ್ ಎಕ್ಸ್ಪೆನ್ಸಸ್ಸಿಗೆ ಒಂದೇ ರೂಲ್ ಅಪ್ಲೈ ಆಗುವಂಥದ್ದು. ಸೊ ಇಲ್ಲಿ ನೋಡಿ ಏನಾಗಿದೆ ಅಂತ ಹೇಳಿ, ಕ್ಯಾಶ್ ಕಡಿಮೆ ಆಗ್ತಾ ಇದೆ ಹೌದಾ. ಹಾಗಾಗಿ ಕ್ಯಾಶ್ ಅಕೌಂಟನ್ನು ನಾವೇನು ಮಾಡಬೇಕಾಯಿತು, ಕ್ರೆಡಿಟ್ ಮಾಡಬೇಕಾಯಿತು. ಆ್ಯಂಡ್ ಡ್ರಾಯಿಂಗ್ ಇಲ್ಲಿ ಕ್ಯಾಪಿಟಲ್ ಕೂಡ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಕ್ಯಾಪಿಟಲ್ ಕಡಿಮೆ ಆದರೆ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಅಂದರೆ ಡ್ರಾಯಿಂಗ್ ಅಕೌಂಟ್ ಇಲ್ಲಿ ಡೆಬಿಟ್ ಆಗುತ್ತೆ ಆ್ಯಂಡ್ ಕ್ಯಾಶ್ ಅಕೌಂಟ್ ಇಲ್ಲಿ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಫಸ್ಟು ಡೆಬಿಟ್ ಆಸ್ಪೆಕ್ಟನ್ನು ತಗೊಳ್ಳೋದ್ರಿಂದ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅನ್ನೋದು ಜರ್ನಲ್ ಎಂಟ್ರಿ ಆಗುತ್ತೆ. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನಡೆದಿರೋದು ಏಪ್ರಿಲ್ 21ಗೆ. ಸೋಲ್ಡ್ ಗೂಡ್ಸ್ ಟು ಮೋಹನ್ ₹15,000. ಸೊ ನೋಡಿ, ಯಾವಾಗ ಒಬ್ಬ ವ್ಯಕ್ತಿಯ ಹೆಸರು ಬರ್ತದೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ನೆನ್ಪಿಟ್ಕೊಳ್ಬೇಕು ನೀವು ಇದನ್ನು, ಸೇಲ್ ಅಥವಾ ಪರ್ಚೇಸ್ ಆದಾಗ ಯಾವಾಗ ಅಲ್ಲಿ ಒಬ್ಬ ವ್ಯಕ್ತಿಯ ನೇಮ್ ಬರ್ತದೆಯೋ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಅರ್ಥ. ಅಂದರೆ ನಾವು ಕ್ಯಾಶನ್ನು ಇಮಿಡಿಯೇಟ್ಲಿ ಕೊಟ್ಟಿಲ್ಲ ಅಥವಾ ಕ್ಯಾಶನ್ನು ಇಮಿಡಿಯೇಟ್ಲಿ ನಾವು ರಿಸೀವ್ ಮಾಡಿಲ್ಲ, ಬದಲಾಗಿ ಮುಂದೊಂದು ದಿನ ಕ್ಯಾಶನ್ನು ರಿಸೀವ್ ಅಥವಾ ಪೇ ನಾವು ಮಾಡ್ತೀವಿ. ಸೊ ಇಲ್ಲಿ ನಡೆದಿರೋದು ಅಷ್ಟೇ, ಮೋಹನ್ ಅಂತ ಹೆಸರು ಕೊಟ್ಟಿದ್ದಾರೆ ಮತ್ತು ಎಲ್ಲೂ ಕೂಡ ಕ್ಯಾಶ್ ಅಂತ ಹೇಳಿ ಮೆನ್ಷನ್ ಮಾಡಿಲ್ಲ. ಕೆಲವೊಂದು ಸಲ ಏನು ಮಾಡ್ತಾರೆ ಅಂತ ಅಂದರೆ ಹೆಸರನ್ನು ಕೊಡ್ತಾರೆ, ಜೊತೆಗೆ ಫಾರ್ ಕ್ಯಾಶ್ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿಬಿಡ್ತಾರೆ. ಸೊ ಅವಾಗ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ. ಇಲ್ಲಿ ಫಾರ್ ಕ್ಯಾಶ್ ಅಂತ ಮೆನ್ಷನ್ ಏನೂ ಮಾಡಿಲ್ಲ, ಕೇವಲ ವ್ಯಕ್ತಿಯ ಹೆಸರು ಮಾತ್ರ ಇದೆ ಮೋಹನ್ ಅಂತ ಅಲ್ವಾ. ಹಾಗಾಗಿ ಇದು ಏನಾಯಿತು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಯಿತು. ಸೊ ಇಲ್ಲಿ ಬರುವಂಥ 2 ಅಕೌಂಟ್ಗಳು ಯಾವ್ಯಾವುದು ಅಂತ ನೋಡ್ತೀವಿ. ಯಾವಾಗ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರುತ್ತೆ ಅಲ್ಲಿ ವ್ಯಕ್ತಿಯ ಹೆಸರಲ್ಲಿ ಬಂದೇ ಬರುತ್ತೆ, ಅವನು ಡೆಟರ್ ಆಗಿರ್ತಾನೆ, ಇಲ್ಲಾಂದರೆ ಅವನು ಕ್ರೆಡಿಟರ್ ಆಗಿರ್ತಾನೆ. ಸೊ ನೋಡಿ ಇಲ್ಲಿ ಏನಾಗಿದೆ, ಮೋಹನ್ ಅಕೌಂಟ್ ಅನ್ನೋದು ಒಂದಾಗತ್ತೆ. ನೆಕ್ಸ್ಟ್ ಗೂಡ್ಸನ್ನು ಸೇಲ್ ಮಾಡಿರೋದು ಹೌದಾ. ಗೂಡ್ಸನ್ನು ಸೇಲ್ ಮಾಡಿದಾಗ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಳೋದಿಲ್ಲ, ಬದಲಾಗಿ ಸೇಲ್ಸ್ ಅಕೌಂಟ್ ಅಂತ ಹೇಳಿ ತಗೋತೀವಿ ಅಲ್ವಾ. ಸೊ ಇಲ್ಲಿ ಮೋಹನ್ ಏನಾಗ್ತಾನೆ, ಇವನು ಡೆಟರ್ ಆಗ್ತಾನೋ ಕ್ರೆಡಿಟರ್ ಆಗ್ತಾ ಇದ್ದಾನೋ ಅಂತ ನೋಡ್ಕೋಬೇಕು. ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಲ್ವಾ, ನಾವು ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತಂದರೆ ನಮಗೆ ದುಡ್ಡು ಬರೋದಿದೆ ಯಾರಿಂದ, ಮೋಹನ್ನಿಂದ. ಅಂದಮೇಲೆ ಅವನು ನಮಗೇನಾಗ್ತಾನೆ, ಡೆಟರ್ ಆಗ್ತಾನೆ. ಡೆಟರ್ ಅಂತ ಅಂದರೆ ಅಸೆಟ್ ಅಲ್ವಾ, ಅಂದರೆ ಮೋಹನ್ ನಮಗೆ ಅಸೆಟ್ ಆಗಿರ್ತಾನೆ ಇಲ್ಲಿ. ನೆಕ್ಸ್ಟ್ ಸೇಲ್ ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ, ಇನ್ಕಮ್, ರೆವೆನ್ಯೂ ಆರ್ ಗೇನ್ ಅನ್ನೋ ಒಂದು ಕೆಟಗರಿಯಲ್ಲಿ ಸೇಲ್ಸ್ ಬರುವಂಥದ್ದು. ಅಂದರೆ ಕೆಟಗರಿ ಮಾಡ್ಕೊಳ್ಳುವಾಗ ಈ ಒಂದು ಕೆಟಗರಿಯಲ್ಲಿ ನಾವು ಅದನ್ನ ಹಾಕೋತೀವಿ. ಈಗ ರೂಲನ್ನು ಅಪ್ಲೈ ಮಾಡೋಣ. ಅಸೆಟ್ಟಿನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್. ಅದೇ ರೀತಿಯಲ್ಲ ಸೇಲ್ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್. ನಾವು ಯಾವಾಗೆಲ್ಲ ಗೂಡ್ಸನ್ನು ಸೇಲ್ ಮಾಡ್ತೀವಿ ಅದು ನಮ್ಮ ರೆವೆನ್ಯೂವನ್ನು ಹೆಚ್ಚು ಮಾಡುತ್ತೆ, ನೆನ್ಪಿಟ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇನ್ಕ್ರೀಸಿಂಗ್ ಅಂದರೆ ನಾವು ಸೇಲ್ಸ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕಾಯಿತು. ನೆಕ್ಸ್ಟ್ ಡೆಟರ್ ಏನಾಗ್ತಾಯಿದೆ, ಕಡಿಮೆ ಆಗ್ತಾ ಇದೆಯೋ ಹೆಚ್ಚಾಗ್ತಾ ಇದೆಯೋ, ಸೊ ಹೆಚ್ಚಾಗ್ತಾ ಇದೆ. ಬಿಕಾಸ್ ಅವ್ನು ನಮಗಿನ್ನೂ ದುಡ್ಡು ಕೊಟ್ಟಿಲ್ಲ ಹೌದಾ, ಕೊಡೋದಿದೆ. ಹಾಗಾಗಿ ಡೆಟರ್ ಮೀನ್ಸ್ ಅಸೆಟ್ ಈಸ್ ಇನ್ಕ್ರೀಸಿಂಗ್, ಅವನಿಂದ ದುಡ್ಡು ಬರೋದಿದೆ, ಹಾಗಾಗಿ ಮುಂದೊಂದಿನ ಬಂದೇ ಬರುತ್ತೆ. ಹಾಗಾಗಿ ಅಸೆಟ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಸೊ ಮೋಹನ್ಸ್ ಅಕೌಂಟ್ನ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೇಲ್ಸ್ ಅಕೌಂಟ್ನ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಏಪ್ರಿಲ್ 24ಕ್ಕೆ ನಡೆದಿರುವಂಥದ್ದು. ವಿಡ್ರಾ ಕ್ಯಾಶ್ ಫ್ರಮ್ ಬ್ಯಾಂಕ್
ಫಾರ್ ಆಫೀಸ್ ಯೂಸ್ ₹2000. ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಆಫೀಸ್ ಯೂಸಿಗೆ ಅಂತಾನೆ ದುಡ್ಡನ್ನು ವಿಡ್ರಾ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬ್ಯಾಂಕಲ್ಲಿ ದುಡ್ಡು ಹಾಕಿದ್ರು, ಹೌದಾ. ಮೊದಲು ಒಂದು ಕ್ಯಾಶ್ ಡೆಪಾಸಿಟ್ ಮಾಡಿರೋ ಎಂಟ್ರಿ ನಡೆದಿತ್ತು ಇಲ್ಲಿ ನೋಡಿ, ಏಪ್ರಿಲ್ 5ಗೆ ನಡೆದಿತ್ತು. ಡೆಪಾಸಿಟ್ ಮಾಡಿದ್ವಿ, ಹೌದಾ, ಅಲ್ಲಿ ದುಡ್ಡಿತ್ತು, ಬ್ಯಾಂಕಲ್ಲಿ ದುಡ್ಡಿತ್ತು. ಈಗ ಅದರಲ್ಲೇ ಸ್ವಲ್ಪ ದುಡ್ಡನ್ನು ವಿಡ್ರಾ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಕೋಬೇಕು, ಅದು ಪರ್ಸ್ನಲ್ ಯೂಸು ಆಫೀಸ್ ಯೂಸು ಅಂತ ಹೇಳ್ಕೊಂಡು, ಓಕೆನಾ. ಪರ್ಸ್ನಲ್ ಯೂಸ್ ಆದರೆ ಡ್ರಾಯಿಂಗ್ ಆಗಿಬಿಡತ್ತೆ, ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಆಯಿತು. ಸೊ ಇಲ್ಲಿ ಯಾವ್ಯಾವ ಆಸ್ಪೆಕ್ಟ್ಗಳು ಅಥವಾ ಯಾವ್ಯಾವ ಅಕೌಂಟ್ಗಳು ಬರುತ್ತೆ ಅಂತ ನೋಡೋದಿದ್ರೆ, ಮೊದಲನೇದಾಗಿ ಕ್ಯಾಶ್ ಅಕೌಂಟ್ ಬರುತ್ತೆ, ಎರಡನೇದಾಗಿ ಬ್ಯಾಂಕ್ ಅಕೌಂಟ್ ಬರುತ್ತೆ. ಒಂದು ಕಡೆ ಕ್ಯಾಶ್ ಇನ್ಕ್ರೀಸ್ ಆದರೆ ಇನ್ನೊಂದು ಕಡೆ ಕ್ಯಾಶು ಕಡಿಮೆ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಕ್ಯಾಶ್ ಏನಾಗಿದೆ, ಕ್ಯಾಶ್ ವಿಡ್ರಾ ಮಾಡಿಕೊಂಡು ತರ್ತಾ ಇದ್ದೀವಿ, ಅಂದಮೇಲೆ ಕ್ಯಾಶ್ ಬಿಸ್ನೆಸ್ಸಿಗೆ ಬರ್ತಾ ಇದೆ, ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ನು ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ವಿಡ್ರಾ ಮಾಡೋದ್ರಿಂದ ಬ್ಯಾಂಕಲ್ಲಿ ಬ್ಯಾಲೆನ್ಸು ಕಡಿಮೆ ಆಗಿಬಿಡತ್ತೆ ಅಲ್ವಾ. ಎರಡೂ ಕೂಡ ಇವು ಅಸೆಟ್ ಆಗುತ್ತೆ, ಬ್ಯಾಂಕ್ ಅಕೌಂಟು ಅಸೆಟ್ಟು ಆ್ಯಂಡ್ ಕ್ಯಾಶ್ ಅಕೌಂಟು ಕೂಡ ಅಸೆಟ್ಟು. ಅಸೆಟ್ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಯಾವುದು ಇನ್ಕ್ರೀಸ್ ಆಗ್ತಾ ಇದೆ, ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡೋಣ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡೋಣ. ಸೊ ಟ್ರಾನ್ಸಾಕ್ಷನ್ನ ಪಾಸ್ ಮಾಡ್ಕೊಳ್ಳೋಣ. ಸೊ ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡ್ಬೋದು ನೀವು ಇಲ್ಲಿ ಏನಿದೆ ಅಂತ ಹೇಳ್ಕೊಂಡು, ರಿಸೀವ್ಡ್ ಕಮಿಷನ್ ಬೈ ಚೆಕ್ ₹4000. ಸೊ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ನು. ಕಮಿಷನ್ ಒಂದನ್ನು ರಿಸೀವ್ ಮಾಡ್ತಾ ಇದ್ದೀವಿ, ಆದರೆ ಹೇಗೆ ರಿಸೀವ್ ಮಾಡ್ತಾ ಇದ್ದೀವಿ, ಕ್ಯಾಶ್ ಥ್ರೂ ರಿಸೀವ್ ಮಾಡ್ತಾ ಇದ್ದೀವಾ, ಇಲ್ಲ, ಚೆಕ್ ಥ್ರೂ ರಿಸೀವ್ ಮಾಡ್ತಾ ಇದ್ದೀವಿ. ಯಾವಾಗ ಚೆಕ್ ಅಂತ ಹೇಳಿ ಬರುತ್ತೆ, ಬ್ಯಾಂಕ್ ಥ್ರೂ ಟ್ರಾನ್ಸಾಕ್ಷನ್ ನಡೆದಿದೆ ಅಂತ ಹೇಳಿ ಅರ್ಥ. ಸೊ ಚೆಕ್ ಅಂತ ಹೇಳಿ ಬಂದಾಗ ನೀವು ನೆನ್ಪಿಟ್ಕೊಳ್ಳಿ ಕಡ್ಡಿಲ್ಲ, ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನೋದು ಬಂದೇ ಬರುತ್ತೆ, ಓಕೆನಾ. ಸೊ ಇಲ್ಲಿ ಬರುವಂಥ ಎರಡು ಅಕೌಂಟ್ಗಳು ಯಾವ್ಯಾವುದು, ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ಒಂದು ಅಕೌಂಟ್ ಆಗಿರುತ್ತೆ, ಎರಡನೇದಾಗಿ ಕಮಿಷನ್ ಅಕೌಂಟ್ ಅಂತ ಹೇಳಿ ತಗೋತೀವಿ. ಕಮಿಷನ್ ಅಂತ ಅಂದರೆ ಇಲ್ಲಿ ಇನ್ಕಮ್ ಒಂದನ್ನು ನಾವು ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅರ್ಥ. ಬ್ಯಾಂಕ್ ಇದು ಅಸೆಟ್ ಅಲ್ವಾ, ಆ್ಯಂಡ್ ಕಮಿಷನ್ ಇದು ಏನಾಗುತ್ತೆ, ಯಾವ ಕ್ಯಾಟಗರಿ ತೊಗೋತೀವಿ ನಾವು, ಇನ್ಕಮ್ ಆರ್ ಗೇನ್ ಅನ್ನೋ ಕ್ಯಾಟಗರಿಯಲ್ಲಿ ತೊಗೊಳ್ಳುವಂಥದ್ದು. ಇನ್ಕಮ್, ಗೇನ್ ಆರ್ ರೆವೆನ್ಯೂ, ಇದು ಮೂರನ್ನು ಒಂದು ಕ್ಯಾಟಗರಿಯಲ್ಲಿ ಹಾಕ್ತೀವಿ ನಾವು. ಸೊ ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಆ್ಯಂಡ್ ಇನ್ಕಮ್, ಗೇನ್, ರೆವೆನ್ಯೂ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಸೊ ಏನಾಗ್ತಾ ಇದೆ ಇಲ್ಲಿ ನೋಡಿ, ರಿಸೀವ್ಡ್ ಕಮಿಷನ್ ಬೈ ಚೆಕ್, ಚೆಕ್ ಥ್ರೂ ರಿಸೀವ್ ಮಾಡ್ತಾ ಇದ್ದೀವಿ ಕಮಿಷನ್ನ, ಅಂದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗಿರುತ್ತೆ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ, ಆಬ್ವಿಯಸ್ಲಿ ಬ್ಯಾಲೆನ್ಸ್ ಹೆಚ್ಚಾಗಿಬಿಡತ್ತೆ, ಹೌದಾ. 2000 ಕಮಿಷನ್ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ, ಚೆಕ್ ಥ್ರೂ ಜಮಾ ಆಗಿಬಿಡತ್ತೆ, ರಿಸೀವ್ ಆಗುತ್ತೆ, ಹಾಗಾಗಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಇದರಿಂದ ಇನ್ಕಮ್ ಏನಾಯಿತು, ಹೆಚ್ಚಾಯಿತು ಕಡಿಮೆ ಆಯಿತು, ಆಬ್ವಿಯಸ್ಲಿ ಹೆಚ್ಚಾಗ್ತಾ ಇದೆ, ಹೌದಾ. ಹೆಚ್ಚಾದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಕಮಿಷನ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ, ಬ್ಯಾಂಕ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ಈ ಥರ ನಾವು ಜರ್ನಲ್ ಎಂಟ್ರಿನ ಪಾಸ್ ಮಾಡ್ತೀವಿ. ಆ್ಯಂಡ್ ಫೈನಲಿ ನಾವು ಟೋಟಲ್ ಮಾಡೋದನ್ನು ಮರಿಬಾರ್ದು. ಟೋಟಲ್ ಮಾಡಿದಾಗ ಡೆಬಿಟ್ ಈಕ್ವಲ್ಸ್ ಟು ಕ್ರೆಡಿಟ್ ಎರಡು ಈಕ್ವಲ್ ಆಗಿ ಬರುತ್ತೆ. ಸೊ ಈ ಥರ ನಾವು ಎಂಟ್ರಿಯನ್ನು ಪಾಸ್ ಮಾಡುವಂಥದ್ದು. ಸೊ ಇಲ್ಲಿ ಒಂದನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೇನೆ, ಏನು ಅಂತ ಅಂದರೆ ಕ್ವಶನ್ ಫಸ್ಟಲ್ಲಿ ನೀವು ನೋಡ್ಬೋದು, ಗಣೇಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹15,000 ಅಂತ ಇತ್ತು, ಅಲ್ಲಿ ಕ್ವಶನಲ್ಲಿ 15,000 ಅಂತ ಇತ್ತು, ಓಕೆನಾ. ಅಲ್ಲಿ ಆ್ಯಕ್ಚುಲಿ 15,000 ಅಲ್ಲ, ಅದು 1,50,000 ಅಂತ ಆಗಬೇಕು. ಯಾಕೆ ಅಂತ ಅಂದರೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ ಅಲ್ಲಿ ಏನು ಬರುತ್ತೆ ಅಂತ ಅಂದರೆ, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ₹75,000, ಅಂದರೆ ನಮ್ಮ ಹತ್ರ ಇದ್ದ ಕ್ಯಾಶನ್ನ ಡೆಪಾಸಿಟ್ ಮಾಡುವಂಥದ್ದು, ಹೌದಾ. 75,000 ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂದಮೇಲೆ ಮೇಲ್ಗಡೆ ಟ್ರಾನ್ಸಾಕ್ಷನ್ ಹೇಗೆ 15,000 ಇರೋಕ್ಕೆ ಸಾಧ್ಯ ಅಲ್ವಾ. ನಮ್ಮ ಹತ್ರ ಮೇಲ್ಗಡೆ ಇರೋ ಟ್ರಾನ್ಸಾಕ್ಷನ್ ಪ್ರಕಾರ 15,000 ಇದೆ ಅಂತ ಅಂದಮೇಲೆ 75,000 ಹೇಗೆ ಡೆಪಾಸಿಟ್ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಅಲ್ಲಿ 15,000 ಅಲ್ಲ, 1,50,000 ಕ್ಯಾಶ್ ಅಂತ ಇರಬೇಕಿತ್ತು. ಹಾಗಾಗಿ ಅಮೌಂಟನ್ನು ನಾನಲ್ಲಿ ಚೇಂಜ್ ಮಾಡ್ಕೊಂಡಿದ್ದೇನೆ. ಆ 1,50,000 ಕ್ಯಾಶಲ್ಲಿ ನಾವು 75,000 ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ನು ಹೇಳುತ್ತೆ. ಇನ್ನು ಮುಂದಿನ ಲೆಕ್ಕವನ್ನು ನೋಡೋಣ. ಮುಂದಿನ ಲೆಕ್ಕ ಇರುವಂಥದ್ದು 2 ಕಾಲಮ್ ಕ್ಯಾಶ್ ಬುಕ್ ಮೇಲೆ. ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಬಂದಾಗ ನೀವಿಲ್ಲಿ ನೋಡ್ಕೊಳ್ಬೇಕಾಗಿರೋದು ಒಂದು ಏನು, ಕ್ಯಾಶ್ ರಿಸೀವ್ ಆಗಿದ್ದು ಕ್ಯಾಶ್ ಪೇಮೆಂಟ್ ಆಗಿರೋದು, ಅಂದರೆ ಕ್ಯಾಶ್ ಪೊಸಿಷನ್ನ ನೋಡ್ಕೊಳ್ಳಿ, ಕ್ಯಾಶ್ ಬಂತೋ ಅಥವಾ ಕ್ಯಾಶ್ ಹೋಯ್ತೋ ಅಂತ ಹೇಳಿ, ಓಕೆನಾ. ಮೀನ್ಸ್ ಕ್ಯಾಶ್ ರಿಸಿಪ್ಟ್, ಕ್ಯಾಶ್ ಪೇಮೆಂಟ್ ಒಂದು. ಎರಡನೇದಾಗಿ ಇಲ್ಲಿ ನೋಡ್ಕೊಳ್ಬೇಕಾಗಿರೋದು ಮೇಯ್ನಾಗಿ ಕಾಂಟ್ರಾ ಎಂಟ್ರೀಸ್. ಸೊ ಅದನ್ನು ನೋಡ್ಕೊಳ್ತಾ ನಾವು ಲೆಕ್ಕವನ್ನು ಸಾಲ್ವ್ ಮಾಡೋಣ ಇವಾಗ. ಸೊ ನಾನು ಆಲ್ರೆಡಿ ಫಾರ್ಮೆಟ್ನೆಲ್ಲ ಹಾಕಿಟ್ಟಿದ್ದೆ, ವಿಡಿಯೋ ಲೆಂದಿ ಆಗಬಾರ್ದು ಅನ್ನೋ ಕಾರಣಕ್ಕೆ.
ಸೊ ಈ ಒಂದು ಫಾರ್ಮೆಟಲ್ಲಿ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್ ರಿಸೀವ್ ಆದರೆ, ಕ್ಯಾಶ್ ಬಂದರೆ ನಾವು ಅದನ್ನೆಲ್ಲಿ ತೊಗೋತೀವಿ, ರಿಸಿಪ್ಟ್ ಸೈಡಲ್ಲಿ ಈ ಕಡೆ ತೊಗೋತೀವಿ. ಓಕೆನಾ, ಕ್ಯಾಶ್ ಪೇ ಆದರೆ ಯಾವ ಕಡೆ ತೊಗೋತೀವಿ, ಪೇಮೆಂಟ್ ಸೈಡಲ್ಲಿ, ಮೀನ್ಸ್ ಕ್ರೆಡಿಟ್ ಸೈಡಲ್ಲಿ ಈ ಕಡೆ ತೊಗೋತೀವಿ. ಹಾಗಾಗಿ ನಾನು ಹೇಳಿದೆ ಕ್ಯಾಶ್ ಪೊಸಿಷನ್ನ ನೋಡ್ಕೊಳ್ಳಿ ಅಂತ ಹೇಳಿ. ಓಕೆನಾ, ಸೊ ಇವಾಗ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಟ್ರಾನ್ಸಾಕ್ಷನ್ ನೋಡಿ ಏನಿದೆ ಅಂತ ಹೇಳಿ. ಜನವರಿ 1ಗೆ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ₹70,000 ಆ್ಯಟ್ ಬ್ಯಾಂಕ್ ₹50,000. ಅಂದರೆ ಎರಡರದ್ದು ಬ್ಯಾಲೆನ್ಸ್ ಕೊಡ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಅಂತ ಅಂದರೆ ಕ್ಯಾಶ್ ಬುಕ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಏನು ಹೇಳ್ತೀವಿ ನಾವು, ಅದು ಅಸೆಟ್ ಅಲ್ವಾ. ಅಸೆಟ್ ಯಾವಾಗಲೂ ಕೂಡ ಪಾಸಿಟಿವ್ ಬ್ಯಾಲೆನ್ಸ್ ಅಂತಂದರೆ ಡೆಬಿಟ್ ಬ್ಯಾಲೆನ್ಸ್ ಅನ್ನೋದು ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ಡೆಬಿಟ್ ಸೈಡಿಂದ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಫಸ್ಟು ಡೇಟನ್ನು ಬರೀಬೇಕು ನಾವು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್ ಜನವರಿ 3ಗೆ ನೋಡಿ, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ₹30,000. ಸೊ ಇದೇನಾಗುತ್ತೆ, ಕಾಂಟ್ರಾ ಎಂಟ್ರಿ ಆಗುತ್ತೆ. ಸೊ ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ ಕಾಂಟ್ರಾ ಎಂಟ್ರಿ ಅಂತ ಹೇಳಿ, ಯಾವ ಒಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೋ ಸೊ ಅದೇನಾಗಿರುತ್ತೆ, ಕಾಂಟ್ರಾ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್, ಇದು ಕಾಂಟ್ರಾ ಎಂಟ್ರಿನ, ಆಬ್ವಿಯಸ್ಲಿ ಇದು ಕಾಂಟ್ರಾ ಎಂಟ್ರಿ. ಇಲ್ಲಿ ನೋಡ್ಬೋದು ನೀವು, ಇದನ್ನು ಜರ್ನಲ್ ಎಂಟ್ರಿಗೆ ಪೋಸ್ಟ್ ಮಾಡಿ ನೋಡಿ ಈ ಒಂದು ಟ್ರಾನ್ಸಾಕ್ಷನನ್ನು. ಕ್ಯಾಶ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಂದರೆ ಏನಾಗುತ್ತೆ, ಇಲ್ಲಿ ಕ್ಯಾಶನ್ನು ನೀವು ಡೆಪಾಸಿಟ್ ಮಾಡ್ತೀರಿ ಅಂದರೆ ನಿಮ್ಮ ಕೈಯಲ್ಲಿದ್ದ ಕ್ಯಾಶ್ ಕಡಿಮೆ ಆಗುತ್ತೆ. ಹೌದಾ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ಹೆಚ್ಚಾಗತ್ತೆ. ಎರಡು ಅಸೆಟ್ ಆಗಿದ್ದರಿಂದ ರೂಲ್ ಅಪ್ಲೈ ಮಾಡಿ, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್ ಅಲ್ವಾ. ಸೊ ಹೆಚ್ಚಾದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹೆಚ್ಚಾಗ್ತಾ ಇದೆ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ ಆ್ಯಂಡ್ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇದು ಟ್ರಾನ್ಸಾಕ್ಷನ್. ಎಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಅಂತ ಬರುತ್ತೋ ಅದು ಕಾಂಟ್ರಾ ಎಂಟ್ರಿ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇದು ಜರ್ನಲ್ ಎಂಟ್ರಿ ಅಲ್ವಾ. ಸೊ ಇವಾಗ ಈ ಕಾಂಟ್ರಾ ಎಂಟ್ರಿಗೆ ಏನು, ನೀವು 2 ಇಫೆಕ್ಟನ್ನು ಕೊಡಬೇಕು. ಎಂಟ್ರಿಯ ಪೋಸ್ಟಿಂಗನ್ನು ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಬ್ಯಾಂಕ್ ಡೆಬಿಟೇ ಆಗಬೇಕು ಅಂತ ಏನಿಲ್ಲ, ಕ್ಯಾಶ್ ಕೂಡ ಡೆಬಿಟ್ ಆಗ್ಬೋದು. ಮೀನ್ಸ್ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಹೀಗೂ ಬರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಹೀಗೂ ಬರ್ಬೋದು. ಒಟ್ಟಾಗಿ ಅಲ್ಲಿ ಕ್ಯಾಶ್ ಬ್ಯಾಂಕ್ ಅಂತ ಬಂದುಬಿಟ್ರೆ ಅದು ಕಾಂಟ್ರಾ. ಓಕೆನಾ. ಸೊ ಇದ್ರ ಪೋಸ್ಟಿಂಗ್ ನೋಡಿ ಇವಾಗ ಹೇಗೆ ಅಂತ ಹೇಳಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಲ್ವಾ. ಸೊ ಟು ಕ್ಯಾಶ್, ಟು ಅಂದರೆ ಯಾವ ಕಡೆ ಹೇಳಿ, ಡೆಬಿಟ್ ಸೈಡಲ್ಲಿ. ಸೊ ಟು ಕ್ಯಾಶ್ ಅಂತ ಬರೀತೇನೆ. ಬೈ ಬ್ಯಾಂಕ್ ಅಕೌಂಟ್, ಬಾಯ್ ಅಂದರೆ ಯಾವ ಕಡೆ, ಕ್ರೆಡಿಟ್ ಸೈಡಲ್ಲಿ. ಬೈ ಬ್ಯಾಂಕ್ ಅಕೌಂಟ್. ಯಾವಾಗ ಕಾಂಟ್ರಾ ಎಂಟ್ರಿ ಬರ್ತದೆ ನೀವು ಅದಕ್ಕೆ ಜರ್ನಲ್ ಎಂಟ್ರಿಗೆ ಪೋಸ್ಟಿಂಗ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ರಫ್ ಆಗಿ ಆ ವರ್ಕ್ನ ಮಾಡ್ಕೊಳ್ಳಿ. ನೀವು ಆ ಜರ್ನಲ್ ಎಂಟ್ರಿ ಹಾಕಿರೋದನ್ನು ಎಕ್ಸಾಮಲ್ಲಿ ಪೇಪರಲ್ಲಿ ತೋರಿಸ್ಬೇಕಂತ ಇಲ್ಲ, ಲಾಸ್ಟಲ್ಲಿ ಎಕ್ಸಾಮ್ ಪೇಪರಲ್ಲಿ ಲಾಸ್ಟಲ್ಲಿ ನೀವು ಇದು ರಫ್ ಆಗಬೇಕಿದ್ರೆ ಯೂಸ್ ಮಾಡ್ಕೋಬೋದು. ಅದನ್ನ ಪೋಸ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನೋಡಿ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಲ್ವಾ. ನಾನೇನು ಮಾಡಿದೆ, ಟು ಕ್ಯಾಶ್, ಟು ಅಂತ ಅಂದರೆ ಡೆಬಿಟ್ ಸೈಡಲ್ಲಿ ಟು ಕ್ಯಾಶ್ ಬರೆದೆ, ಬ್ಯಾಂಕ್ ಬೈ ಬ್ಯಾಂಕ್ ಅಂತ ಬರೆದೆ. ಇವಾಗ ಅಮೌಂಟನ್ನು ಬರೆಯುವಾಗ ನೋಡ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಕ್ಯಾಶ್ ಅಂತ ಬರೆದಿದ್ದೀರಿ, ಟು ಕ್ಯಾಶ್ ಅಕೌಂಟ್ ಹೌದಾ. ಹಾಗಾಗಿ ಕ್ಯಾಶ್ ಕಾಲಮನ್ನು ಬಿಟ್ಟು ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೀರಿ. ಸೊ ಎಷ್ಟು, 30,000. ಇಲ್ಲೇನು ಮಾಡಿ, ಬ್ಯಾಂಕ್ ಕಾಲಮ್ ಬಿಟ್ಟು ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಬರೀರಿ, 30,000. ನಿಮ್ಗೆ ಅನಿಸುತ್ತೆ ನಾವು ಯಾಕೆ ಹೀಗೆ ಬರೀಬೇಕು, ಬಿಕಾಸ್ ನಾವು ಎಟ್ ಎ ಟೈಮಲ್ಲಿ ಎರಡು ಕಡೆ ಎಂಟ್ರಿನ ಪೋಸ್ಟ್ ಮಾಡ್ತಾ ಇದ್ದೀವಿ ಹೌದಾ. ಹಾಗಾಗಿ ಒಂದು ಡೆಬಿಟ್ ಆಗಿ ಇನ್ನೊಂದು ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಈ ಥರ ಎಂಟ್ರಿ ಇಲ್ಲಿ ಪೋಸ್ಟಿಂಗ್ ಆಗುತ್ತೆ. ನಿಮಗೆ ಬರೆಯೋದಕ್ಕೆ ಕನ್ಫ್ಯೂಷನ್ ಆದರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಬೋದು. ಕ್ಯಾಶ್ ಅಕೌಂಟ್ ಅಂತ ತೊಗೊಂಡಿದ್ದೀರಿ, ಸೊ ಕ್ಯಾಶ್ ಅಕೌಂಟಿಗೆ ಡ್ಯಾಶ್ ಹಾಕಿಬಿಟ್ಟು ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಬರೀತೀರಿ. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡಿದ್ರೆ ಬ್ಯಾಂಕ್ ಕಾಲಮಲ್ಲಿ ಡ್ಯಾಶ್ ಹಾಕಿಬಿಟ್ಟು ಕ್ಯಾಶ್ ಕಾಲಮಲ್ಲಿ ಅಮೌಂಟನ್ನು ತೊಗೋತೀರಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ಸ್, ಅದೇನು, ಸಿ ಅಂತ ಬರೀಬೇಕು. ಸಿ ಅಂತ ಅಂದರೆ ಕಾಂಟ್ರಾ ಎಂಟ್ರಿ ಅಂತ ಹೇಳಿ ನಾವು ಇದನ್ನ ಮೆನ್ಷನ್ ಮಾಡಲೇಬೇಕಾಗತ್ತೆ. ಎಲ್ಲಿ, LF ಅಂತ ಹೇಳಿ ಒಂದು ಕಾಲಮ್ ಮಾಡಿರ್ತೀವಿ ಹೌದಾ, ಅಲ್ಲಿ ಇದನ್ನು ನಾವು ಮೆನ್ಷನ್ ಮಾಡಲೇಬೇಕು. ಸಿ ಅಂತ ಅಂದರೆ ಕಾಂಟ್ರಾ ಅಂತ ಹೇಳಿ ಅರ್ಥ. ನಾನಿಲ್ಲಿ ಇಂಕನ್ನು ಚೇಂಜ್ ಮಾಡಿದ್ದೇನೆ, ಅದಕ್ಕೋಸ್ಕರ ಡೇಟನ್ನು ಬರೆಯೋದನ್ನು ಮರಿಬೇಡಿ. ಜನವರಿ 3ಗೆ ಆಗಿರುವಂತಹ ಟ್ರಾನ್ಸಾಕ್ಷನ್ ಇದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಜನವರಿ 4ಗೆ ಆಗಿದೆ. ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ಶಿಲ್ಪಾ ಆ್ಯಂಡ್ ಪೇಯ್ಡ್ ಬೈ ಚೆಕ್ ₹20,000. ಸೊ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ನಾವು ದುಡ್ಡನ್ನು ಕೊಡಬೇಕಾಗತ್ತೆ ಹೌದಾ. ದುಡ್ಡನ್ನು ಕೊಡೋದು ಇಲ್ಲಿ ಚೆಕ್ ಥ್ರೂ ಪೇಮೆಂಟ್ ಮಾಡಿದ್ದಾರೆ. ಪೇಮೆಂಟ್ ಮಾಡಿದ್ದಾರೆ ಅಂದಮೇಲೆ ಅದು ಯಾವ ಕಡೆ ಬರ್ತದೆ, ಪೇಮೆಂಟ್ ಸೈಡಲ್ಲೇ ಬರುತ್ತೆ. ಸೊ ಡೇಟನ್ನು ತೊಗೋತೀವಿ ನಾವು, ಜನವರಿ 4.
ಸೊ ತುಂಬ ಜನ ಇಲ್ಲಿ ಹೆಸರನ್ನು ತೊಗೊಂಡ್ಬಿಡ್ತಾರೆ, ಶಿಲ್ಪ ಅಂತ ತೊಗೋತಾರೆ. ಹಾಗೆ ತೊಗೋಬಾರ್ದು. ಹೆಸರನ್ನು ತೊಗೊಂಡ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅರ್ಥ ಆಗಿಬಿಡುತ್ತೆ ಅಲ್ವಾ. ಸೊ ಇಲ್ಲಿ ಪರ್ಚೇಸ್ ಅಕೌಂಟ್, ಆ ಪ್ರೊಸೆಸನ್ನು ತೊಗೊಳ್ಳಿ. ಪರ್ಚೇಸ್ ಆಗಿದೆಯೋ ಸೇಲ್ ಆಗಿದೆಯೋ ಪ್ರೊಸೆಸ್ ತೊಗೊಳ್ಳಿ. ಸೊ ಬೈ ಪರ್ಚೇಸ್ ಅಕೌಂಟ್ ಅಂತ ತೊಗೋತೀವಿ. ಸೊ ಇಲ್ಲಿ ನೋಡಿ ಅಮೌಂಟ್ ಇದೆ 20,000. ಯಾವ ಕಾಲಮಲ್ಲಿ ತೊಗೊಳ್ತೀವಿ ನಾವು? ಬ್ಯಾಂಕ್ ಕಾಲಮಲ್ಲಿ ತೊಗೊಳ್ಬೇಕು. ಯಾಕೆ ಬ್ಯಾಂಕ್ ಕಾಲಮಲ್ಲಿ ತೊಗೊಳ್ಬೇಕು? ಚೆಕ್ ಥ್ರೂ ಪೇಮೆಂಟ್ ಆಗ್ತಾ ಇದೆ. ಚೆಕ್ ಥ್ರೂ ಪೇಮೆಂಟ್ ಆಗಿದೆ ಅಂದರೆ ಅರ್ಥ ಏನು? ಬ್ಯಾಂಕಲ್ಲಿ ಬ್ಯಾಲೆನ್ಸ್ ತಾನೇ ಕಡಿಮೆ ಆಗೋದು. ಹಾಗಾಗಿ ಬ್ಯಾಂಕ್ ಕಾಲಮಲ್ಲಿ ಅಮೌಂಟನ್ನು ಬರಿತೀವಿ. ನೆಕ್ಸ್ಟ್ ಜನವರಿ 9ಗೆ ನೋಡಿ, ಸೋಲ್ಡ್ ಗೂಡ್ಸ್ ಟು ಪ್ರಿಯಾ ಆ್ಯಂಡ್ ರಿಸೀವ್ಡ್ ಎ ಚೆಕ್ ಆಫ್ ₹25,000. ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂದಮೇಲೆ ದುಡ್ಡು ಬರುತ್ತೆ. ದುಡ್ಡು ಬರುತ್ತೆ ಅಂದರೆ ಇಲ್ಲಿ ರಿಸಿಪ್ಟ್ ಸೈಡಲ್ಲಿ ಅಲ್ವಾ. ರಿಸಿಪ್ಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡಲ್ಲಿ. ದಟ್ ಈಸ್ ಜನವರಿ 9th. ಸೊ ಇಲ್ಲೂ ಅಷ್ಟೇ ಹೆಸರು ತೊಗೋಬಾರ್ದು. ಏನು ತೊಗೋತೀವಿ? ಟು ಸೇಲ್ಸ್ ಅಕೌಂಟ್ ಅಂತ ತೊಗೋತೀವಿ. ಸೊ ಯಾವಾಗ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ನೀವು ಲೆಕ್ಕ ಮಾಡ್ತಾ ಇರ್ತೀವಿ, ಇದು ಒಂದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಚೆಕ್ ರಿಸೀವ್ ಆಗಿದೆ ಅಂತ ಅಂದರೆ ಮೀನ್ಸ್ ನಿಮಗೊಂದು ಚೆಕ್ ಸಿಕ್ಕಿದೆ ಅಂತ ಅಂದರೆ ಆ ಚೆಕ್ ಸೇಮ್ ಡೇ ಡೆಪಾಸಿಟ್ ಆಗಿದೆಯಾ ಬ್ಯಾಂಕಿಗೆ ಅಥವಾ ಇಲ್ಲ ಅಂತ ಹೇಳಿ ಅದನ್ನವರು ಮೆನ್ಷನ್ ಮಾಡ್ತಾರೆ. ಡೆಪಾಸಿಟೆಡ್ ಆನ್ ಸೇಮ್ ಡೇ ಅಂತೇಳಿ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡ್ತಾರೆ. ಅದು ಇದೆಯೋ ಇಲ್ಲೋ ಅಂಥೇಳಿ ಒಂದ್ಸಲ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀವು. ಯಾಕೆ ಅಂತ ಅಂದರೆ ಇಲ್ಲಿ ನೀವೇನು ಮಾಡಿಬಿಡ್ತೀರಿ, ಸೋಲ್ಡ್ ಗೂಡ್ಸ್ ಟು ಪ್ರಿಯಾ ಆ್ಯಂಡ್ ರಿಸೀವ್ಡ್ ಚೆಕ್ ಅಂತ ಇದೆ, ಅದರ ಅರ್ಥ ನೀವು ಬ್ಯಾಂಕ್ ಕಾಲಮಲ್ಲಿ ಹೋಗಿ ಬರೆದ್ಬಿಡ್ತೀರಿ 25,000 ಅಂತ ಹೇಳಿ, ಹೌದಾ. ಬಟ್ ಹೀಗೆ ಬರೆದಾಗ ಅದು ತಪ್ಪಾಗತ್ತೆ. ಯಾಕೆ ತಪ್ಪಾಗತ್ತೆ ಹಾಗಿದ್ರೆ? ಡೆಪಾಸಿಟೆಡ್ ಆನ್ ಸೇಮ್ ಡೇ ಅಂತ ಇಲ್ಲ. ಇದರ ಅರ್ಥ ಏನು ಗೊತ್ತಾ? ನಾವೊಂದು ಗೂಡ್ಸನ್ನು ಸೇಲ್ ಮಾಡಿದ್ವಿ, ಆ ವ್ಯಕ್ತಿ ನಮಗೆ 25,000 ದುಡ್ಡು ಕೊಡೋ ಬದಲು ದುಡ್ಡಿಗೆ ಎಕ್ಸ್ಚೇಂಜ್ ಆಗಿ ಕೊಟ್ಟಿದ್ದಾನೆ. ಓಕೆನಾ. ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಅವನೇನು ಮಾಡಿದ್ದಾನೆ, ಅದನ್ನ ಪೇ ಮಾಡಿಲ್ಲ. ಡೆಪಾಸಿಟೆಡ್ ಆನ್ ಸೇಮ್ ಡೇ ಅಂತ ಇಲ್ಲ, ಅವನು ನಮಗದನ್ನ ಕೊಟ್ಟಿದ್ದಾನೆ. ಅದಕ್ಕೆ ಕ್ಯಾಶಿನ ಬದಲಾಗಿ ಅವನು ನಮಗದನ್ನ ಕೊಟ್ಟಿರೋದು. ನಾವೇನು ಮಾಡ್ತೀವಿ, ಅದನ್ನು ಮುಂದೊಂದು ದಿನ ಬ್ಯಾಂಕಿಗೆ ತೊಗೊಂಡೋಗಿ ಡೆಪಾಸಿಟ್ ಮಾಡ್ತೀವಿ. ಸೊ ಈ ಪ್ರೊಸೆಸ್ ಮುಂದೊಂದು ದಿನ ನಡೆಯೋದಿರುತ್ತೆ, ಗೊತ್ತಾಯ್ತಾ. ಹಾಗಾಗಿ ಡೈರೆಕ್ಟಾಗಿ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೆಯುವಾಗಿಲ್ಲ. ಬಿಕಾಸ್ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹೆಚ್ಚೂ ಆಗಲಿಲ್ಲ, ಬ್ಯಾಲೆನ್ಸ್ ಕಡಿಮೆನೂ ಆಗಲಿಲ್ಲ. ಬಿಕಾಸ್ ಆ ವ್ಯಕ್ತಿ ಚೆಕ್ ಕೊಟ್ಟಿರೋದು ನಮ್ಮ ಕೈಗೆ ಕೊಟ್ಟಿರೋದು, ಅವನು ಅದನ್ನು ನಾವು ಹೋಗಿ ಬ್ಯಾಂಕಿಗೆ ಹಾಕಿದಾಗ ಬ್ಯಾಲೆನ್ಸು ಹೆಚ್ಚು ಕಡಿಮೆ ಆಗುವಂಥದ್ದು ಅಲ್ವಾ. ಸೊ ಇದು ಒಂದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಯಾವಾಗ ನಮಗೆ ಯಾರಾದರೂ ಚೆಕ್ ಕೊಟ್ಟಿರೋ ಎಂಟ್ರಿ ಇರುತ್ತೆ, ಚೆಕ್ ರಿಸೀವ್ಡ್ ಅನ್ನೋ ಎಂಟ್ರಿ ಇರುತ್ತೆ, ಅಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಡೆಪಾಸಿಟೆಡ್ ಆನ್ ಸೇಮ್ ಡೇ ಇದೆಯಾ ಇಲ್ವಾ ಅಂತ ಹೇಳಿ. ಇಲ್ಲಿಲ್ಲ, ಹೌದಾ, ಅಂದರೆ ಅವನು ನಮ್ಮ ಕೈಗೆ ಕೊಟ್ಟಿರೋದು, ಅಂದರೆ ಕ್ಯಾಶಿನ ಬದಲಾಗಿ ಅವನು ನಮಗನ್ನು ಕೊಟ್ಟಿದ್ದಾನೆ. ಅಂದರೆ ನಾನು ಇದನ್ನ ಎಲ್ಲಿ ಬರಿಬೇಕಾಯಿತು? ಕ್ಯಾಶ್ ಕಾಲಮಲ್ಲಿ ಬರಿಬೇಕಾಯಿತು 25,000. ನೆಕ್ಸ್ಟ್ ಎಲ್ಲಾದರೂ ಇದರ ಟ್ರಾನ್ಸಾಕ್ಷನ್ ಡೆಪಾಸಿಟ್ ಮಾಡಿದ್ರ ಬಗ್ಗೆ ಕೊಟ್ಟೇ ಇಡ್ತಾರೆ, ಅಂದರೆ ಅದು ಕಾಂಟ್ರಾ ಎಂಟ್ರಿ ಆಗಿರುತ್ತೆ. ಓಕೆನಾ. ಮುಂದೆ ನೋಡ್ತಾ ಹೋಗೋಣ. ಜನವರಿ 15th ನೋಡಿ, ಚೆಕ್ ರಿಸೀವ್ಡ್ ಆನ್ ಜನವರಿ 9, 2018 ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹೌದಾ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ನೇ ಇದೆ ಅದು. ಅಂದರೆ 9ನೇ ತಾರೀಕಿಗೆ ನೀವು ಯಾವ ಚೆಕ್ನ ರಿಸೀವ್ ಮಾಡಿದ್ರಿ ಅದನ್ನು ನೀವು ಇವಾಗ ತೊಗೊಂಡೋಗಿ ಡೆಪಾಸಿಟ್ ಮಾಡ್ತಾ ಇದ್ದೀರಿ. ಅಂದರೆ ಚೆಕ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಅಗೇನ್ ಇದು ಕಾಂಟ್ರಾ ಎಂಟ್ರಿ ಆಗುತ್ತೆ. ಚೆಕ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್ ಅಂತ ಅಂದರೆ ಏನಾಗುತ್ತೆ ಹೇಳ್ರಿ? ಜರ್ನಲ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಯಾಕೆ ಹೀಗಾಯಿತು? ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ? ಹೆಚ್ಚಾಗತ್ತೆ ಅಲ್ವಾ. ನೀವು ಡೆಪಾಸಿಟ್ ಮಾಡ್ತೀರಿ ಚೆಕ್ ಅಂದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಆ್ಯಂಡ್ ಕ್ಯಾಶ್, ನಿಮ್ಮ ಕೈಯಲ್ಲಿದ್ದ ಕ್ಯಾಶ್ ಅಂದರೆ ನೀವು ಚೆಕ್ಕನ್ನು ಅಲ್ಲಿ ತೊಗೊಂಡೋಗಿ ಕೊಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಚೆಕ್ ಏನಾಯಿತು? ನಿಮ್ಮಿಂದ ಹೊರಗಡೆ ಹೋಯಿತು ಅಲ್ವಾ. ಸೊ ಕಡಿಮೆ ಆಯಿತು. ಸೊ ಈ ಥರ ಒಂದು ಎಂಟ್ರಿಲಿ ಪಾಸ್ ಆಗುತ್ತೆ. ಅಂದರೆ ಚೆಕ್ ಅಂತ ಅಂದರೆ ನಿಮ್ಮ ಕ್ಯಾಶಿನ ಬದಲಾಗಿ ಕೊಟ್ಟಿದ್ದಂಥದ್ದು ಅಂತ ನಾನು ಹೇಳಿದ್ದೆ ಆವಾಗ ಮಾತ್ರ ಅಲ್ವಾ. ಸೊ ಈ ಥರ ಆಯಿತು. ಈ ಥರ ಆದಾಗ ರೂಲನ್ನು ಅಪ್ಲೈ ಮಾಡಿ. ರೂಲ್ ಏನು ಅಪ್ಲೈ ಮಾಡ್ತೀರಿ ನೀವು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್ ಅಲ್ವಾ. ಹೆಚ್ಚಾದರೆ ಡೆಬಿಟ್ ಮಾಡಿ, ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಅಂದರೆ ಇದೇನಾಯಿತು? ಕಾಂಟ್ರಾ ಎಂಟ್ರಿ ಆಯಿತು ಅಲ್ವಾ. ಪೋಸ್ಟಿಂಗ್ ಹೆಂಗೆ ಮಾಡ್ತೀರಿ ಇವಾಗ ನೋಡಿ, ಬ್ಯಾಂಕ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್ ಅಂದರೆ ನೀವೇನು ಮಾಡಬೇಕಾಯ್ತು? ಟು ಕ್ಯಾಶ್ ಅಂತ ಬರೀಬೇಕಾಯ್ತು. ಎಲ್ಲಿ ಹೋಗಿ? ಡೆಬಿಟ್ ಸೈಡಲ್ಲಿ ಹೋಗಿಬಿಟ್ಟು ಟು ಕ್ಯಾಶ್ ಅಕೌಂಟ್. ಸೊ ಅಮೌಂಟನ್ನು ಎಲ್ಲಿ ಬರಿತೀರಿ ಇವಾಗ? ನಾನು ಆವಾಗಲೇ ಹೇಳ್ದಂಗೆ ಕ್ಯಾಶ್ ಕಾಲಮಲ್ಲಿ ಡ್ಯಾಶ್ ಹಾಕೊಂಡ್ಬಿಟ್ಟು ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೀತೀರಿ 25,000 ಆಯಿತಾ. ಇನ್ನೂ ಒಂದು ಅಪೋಸಿಟ್ ಎಂಟ್ರಿ ಪಾಸ್ ಆಗಲೇಬೇಕು, ಇದು ಕಾಂಟ್ರಾ ಎಂಟ್ರಿ. ಅದೇನು? ಬೈ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಯಾಕೆ? ಅಲ್ಲಿ ಕ್ಯಾಶ್ ಅಕೌಂಟ್ ಅಂತ ಬರೆದಿದ್ದೀರಿ, ಹೌದಾ. ಇನ್ನು ಉಳಿದಿದ್ದು ಯಾವುದು? ಬ್ಯಾಂಕ್ ಅಕೌಂಟ್. ಇವಾಗ ಬ್ಯಾಂಕ್ ಕಾಲಮಲ್ಲಿ ಡ್ಯಾಶ್ ಹಾಕ್ಕೊಂಡ್ಬಿಟ್ಟು ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಬರಿತೀವಿ 25,000. ಸೊ ಈ ಥರ ಒಂದು ಪೋಸ್ಟಿಂಗನ್ನು ಮಾಡ್ತೀವಿ ನಾವಿಲ್ಲಿ. ಆ್ಯಂಡ್ ಅಗೇನ್ ತುಂಬ ಇಂಪಾರ್ಟೆಂಟ್ ಥಿಂಗ್ಸ್ ಏನು? ಸಿ ಕಾಂಟ್ರಾ ಎಂಟ್ರಿ ಆಗಿರೋದ್ರಿಂದ ಸಿ ಅಂತ ಬರೆಯೋದನ್ನು ಮರಿಬಾರ್ದು. ಆ್ಯಂಡ್ ಅಫ್ಕೋರ್ಸ್ ಡೇಟ್. ನೆಕ್ಸ್ಟ್ ನೋಡಿ, ಸೋಲ್ಡ್ ಗೂಡ್ಸ್ ಟು ರಾಜು ಫಾರ್ ಕ್ಯಾಶ್ ₹15,000. ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದೀವಿ. ಗೂಡ್ಸ್ ಸೇಲ್ ಮಾಡಿದ್ರೆ ಏನಾಗ್ತದೆ? ದುಡ್ಡು ಬರ್ತದೆಯೋ ದುಡ್ಡು ಹೋಗ್ತದೆಯೋ? ದುಡ್ಡು ಬರುತ್ತೆ, ಹೌದಾ. ದಟ್ ಮೀನ್ಸ್ ರಿಸಿಪ್ಟ್ ಸೈಡಲ್ಲಿ. ದಟ್ ಈಸ್ ಜನವರಿ 22.
ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಜನವರಿ 25ಗೆ ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಆಫೀಸ್ ಯೂಸ್ ₹10,000. ಸೊ ಇದು ಕೂಡ ಕಾಂಟ್ರಾ ಎಂಟ್ರಿ ಆಗುತ್ತೆ. ಯಾಕೆ ಕಾಂಟ್ರಾ ಎಂಟ್ರಿ ಆಗುತ್ತೆ? ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಇಲ್ಲಿ ಬರುವಂಥದ್ದು. ಹೇಗೆ ನೋಡಿ, ಇಲ್ಲಿ ಕ್ಯಾಶನ್ನು ಬ್ಯಾಂಕಿಂದ ತೆಗಿತಾ ಇದ್ದಾರೆ, ಆಫೀಸಿಗೆ ತರ್ತಾ ಇದ್ದಾರೆ. ಸೊ ಏನಾಗಿದೆ, ಆಫೀಸಲ್ಲಿ ದುಡ್ಡು ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ ಅಲ್ವಾ. ಆಫೀಸಲ್ಲಿದ್ದು ದುಡ್ಡನ್ನು ತೊಗೊಂಡೋಗಿ ಡೆಪಾಸಿಟ್ ಮಾಡ್ತಾ ಇಲ್ಲ, ಇಲ್ಲಿ ಬ್ಯಾಂಕಲ್ಲಿರೋ ದುಡ್ಡನ್ನು ತೊಗೊಂಡು ಬಂದು ಆಫೀಸಿಗೆ ತಂದು ಹಾಕ್ತಾ ಇದ್ದಾರೆ, ತೊಗೊಂಡು ಬರ್ತಾ ಇದ್ದಾರೆ. ಅಂದರೆ ಆಫೀಸಲ್ಲಿ ಕ್ಯಾಶ್ ಏನಾಯಿತು, ಹೆಚ್ಚಾಯಿತು. ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಅಥವಾ ದುಡ್ಡೇನಿತ್ತು ಅದು ಕಡಿಮೆ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಸೊ ಇದು ಇಫೆಕ್ಟು. ಸೊ ಅಗೇನ್ ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಹಾಗಂದರೆ ಏನಾಗುತ್ತೆ, ಇಲ್ಲಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇವಾಗ ನೋಡಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಲ್ವಾ. ಸೊ ನಾನೇನು ಮಾಡ್ತೇನೆ, ಟು ಬ್ಯಾಂಕ್ ಅಂತ ಬರೀತೇನೆ. ಸೊ ಎಲ್ಲಿ ಹೋಗಿ ಬರೀತೇನೆ, ಡೆಬಿಟ್ ಸೈಡಲ್ಲಿ ಟು ಬ್ಯಾಂಕ್ ಅಕೌಂಟ್. ಆ್ಯಂಡ್ ಅಪೋಸಿಟ್ ಎಂಟ್ರಿ ಏನಾಗುತ್ತೆ ಇಲ್ಲಿ, ಬೈ ಕ್ಯಾಶ್ ಅಕೌಂಟ್. ಆ್ಯಂಡ್ ಆಬ್ವಿಯಸ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದಿದ್ದೇನೆ ಅಂದರೆ ಬ್ಯಾಂಕ್ ಕಾಲಮಲ್ಲಿ ಡ್ಯಾಶ್ ಹಾಕೊಂಡ್ಬಿಟ್ಟು ಕ್ಯಾಶ್ ಕಾಲಮಲ್ಲಿ ಅಮೌಂಟ್ ಬರೀತೇನೆ ನಾನು. ಎಷ್ಟು, 10,000. ನೆಕ್ಸ್ಟ್ ಕ್ಯಾಶ್ ಕಾಲಮಲ್ಲಿ ಡ್ಯಾಶ್ ಹಾಕೊಂಡ್ಬಿಟ್ಟು ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೀತೇನೆ 10,000. ಓಕೆನಾ. ಸೊ ಅಗೇನ್ ಡೇಟ್ ಬರೆಯೋದನ್ನು ಮರಿಬಾರ್ದು ನಾವು. ಡೇಟ್ ಎಷ್ಟಿದೆ ಇಲ್ಲಿ, 25th ಇದೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಜನವರಿ 27ಗೆ ಪೇಡ್ ಫಾರ್ ಕಮಿಷನ್ ₹5,000. ಕಮಿಷನ್ನ ಪೇ ಮಾಡ್ತಾ ಇದ್ದೀವಿ ಅಂದರೆ ದುಡ್ಡು ಹೆಚ್ಚಾಯಿತು, ಕಡಿಮೆ ಆಗಿರುತ್ತೆ, ಮೀನ್ಸ್ ಪೇಮೆಂಟ್ ಅಲ್ವಾ. ಸೊ ಪೇಮೆಂಟ್ ಸೈಡಲ್ಲಿ ತೊಗೋತೀವಿ. ಸೊ ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಅಲ್ಲಿ ಡ್ರಾ ಫ್ರಾಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್. ಯಾವಾಗ ಪರ್ಸ್ನಲ್ ಯೂಸ್ ಅಂತ ಬರುತ್ತೆ ಅದರ ಅರ್ಥ ಡ್ರಾಯಿಂಗ್ ಅಂತ ಹೇಳಿ ನೆನ್ಪಿಟ್ಕೊಂಬೇಡಿ. ಡ್ರಾ ಫ್ರಾಮ್ ಬ್ಯಾಂಕ್, ಬ್ಯಾಂಕಿಂದ ವಿಡ್ರಾ ಮಾಡ್ತಾ ಇದ್ದೀವಿ ಪರ್ಸ್ನಲ್ ಯೂಸಿಗೆ, ಅಂದರೆ ದುಡ್ಡು ಕಡಿಮೆ ಆಗುತ್ತೆ ಅಲ್ವಾ. ಸೊ ಅಂದರೆ ಪೇಮೆಂಟ್ ಸೈಡಲ್ಲಿ ತೊಗೊಳ್ಳುವಂಥದ್ದು. ಸೊ ಅಮೌಂಟನ್ನು ಎಲ್ಲಿ ತೊಗೊಳ್ಳೋಣ, ಇವಾಗ ಅಮೌಂಟ್ ತೊಗೋತೀವಿ ಬ್ಯಾಂಕ್ ಕಾಲಮಲ್ಲಿ. ಯಾಕೆ ಬ್ಯಾಂಕ್ ಕಾಲಮಲ್ಲಿ ತೊಗೊಳ್ಬೇಕು, ಏನು ಹೇಳಿದ್ದಾರೆ ಅಲ್ಲಿ, ಡ್ರಾ ಫ್ರಾಮ್ ಬ್ಯಾಂಕ್ ಅಂದರೆ ಬ್ಯಾಂಕಿಂದ ವಿಡ್ರಾ ಮಾಡ್ಕೊಂಡು ಬರ್ತಾ ಇದ್ದಾರೆ, ಪರ್ಸ್ನಲ್ ಯೂಸಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಬ್ಯಾಂಕ್ ಅಕೌಂಟಲ್ಲಿ ಏನಾಗಿರುತ್ತೆ ಗೊತ್ತಾ, ಇದು ಬಿಸ್ನೆಸ್ಸಿಂದ ಅಕೌಂಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿಂದ ದುಡ್ಡು ತೊಗೊಂಡು ಹೋದರೂ ಕೂಡ ಪರ್ಸ್ನಲ್ ಯೂಸಿಗೆ ಅದು ಡ್ರಾಯಿಂಗ್ಗೆ. ಸೊ ಬ್ಯಾಂಕ್ ಕಾಲಮಲ್ಲಿ ಅಮೌಂಟನ್ನು ಬರೆಯುವಂಥದ್ದು. ಒಂದೊಮ್ಮೆ ಅಲ್ಲಿ ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಇದ್ದಿದ್ದರೆ ನಾವು ಕ್ಯಾಶ್ ಕಾಲಮಲ್ಲಿ ತೊಗೋತಿದ್ವಿ. ಬಟ್ ಇಲ್ಲಿ ಡ್ರಾನ್ ಫ್ರಾಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್ ಅಂತ ಇದೆ. ಸೊ ಬ್ಯಾಂಕ್ ಕಾಲಮಲ್ಲಿ ಎಂಟ್ರಿ ಪಾಸ್ ಮಾಡಿದೆ. ಸೊ ಇವಿಷ್ಟು ಆಯಿತು. ಇವಾಗ ಏನು ಮಾಡ್ತೀವಿ ನಾವು, ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸೊ ನೋಡಿ, ಒಂದೊಂದೇ ಕಾಲಮನ್ನು ನೋಡ್ತಾ ಬರೋಣ. ಫಸ್ಟು ಕ್ಯಾಶ್ ಕಾಲಮನ್ನು ನೋಡೋಣ. ಕ್ಯಾಶ್ ಕಾಲಮಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಇದೆಯೋ ಅಥವಾ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆಯೋ. ಡೆಬಿಟ್ ಸೈಡಲ್ಲಿ ನೋಡಿ 70,000 ಪ್ಲಸ್ 25,000 ಪ್ಲಸ್ 15,000 ಪ್ಲಸ್ 10,000. ಸೊ ಎಷ್ಟಾಗುತ್ತೆ, 1,20,000 ಬರುತ್ತೆ. ಸೊ ಅದನ್ನು ನಾವು ಎರಡೂ ಕಡೆಯೂ ತೊಗೋತೀವಿ. ಆ್ಯಂಡ್ 1,20,000ಅಲ್ಲಿ ನಾವು ಕ್ರೆಡಿಟ್ ಸೈಡಲ್ಲಿ ಇದ್ದಂಥ ಅಮೌಂಟನ್ನು ಲೆಸ್ ಮಾಡ್ತಾ ಬರ್ತೀವಿ. ಲೆಸ್ 30, ಲೆಸ್ 25, ಲೆಸ್ 5. ಸೊ ಎಷ್ಟು ಬರುತ್ತೆ ಬ್ಯಾಲೆನ್ಸ್, 60,000. ನೆಕ್ಸ್ಟ್ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡಲ್ಲಿ ನೋಡಿ 50,000 ಪ್ಲಸ್ 30,000 ಪ್ಲಸ್ 25,000. ಸೊ ಎಷ್ಟು ಬರುತ್ತೆ, 1,05,000. ಕ್ರೆಡಿಟ್ ಸೈಡಲ್ಲಿ ಇದ್ದಂಥ ಅಮೌಂಟನ್ನು ನಾವು ಲೆಸ್ ಮಾಡ್ತಾ ಹೋದಾಗ ಬ್ಯಾಲೆನ್ಸ್ ಬರ್ತಾ ಇದೆ 67,000. ಓಕೆ. ಸೊ ಇದೇನಾಗುತ್ತೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಆ ಒಂದು ಮಂತಿನ ಎಂಡ್ ಡೇಟ್ ಹಾಕ್ತೀವಿ ನಾವಿಲ್ಲಿ. ಮಂತಿನ ಎಂಡ್ ಡೇಟ್ ಅಂದರೆ ಜನವರಿ ಎಂಡ್ ಡೇಟ್ ಯಾವುದಾಗಿರುತ್ತೆ, ಯಾವಾಗಲೂ ಕೂಡ 31. ಹೌದಾ. ಈ ರೀತಿಯಲ್ಲಿ ನಾವಿದ ನೆಕ್ಸ್ಟ್ ಮಂತ್ಗೆ ಪೋಸ್ಟಿಂಗ್ ಕೂಡ ಮಾಡ್ಕೊಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 60,000 ಆ್ಯಂಡ್ 67,000. ಸೊ ಇಲ್ಲಿ ಡೇಟ್ ಯಾವ್ದು ಬರುತ್ತೆ, ನೆಕ್ಸ್ಟ್ ಮಂತಿನ ಬಿಗಿನಿಂಗ್ ಡೇಟ್ ಅಂದರೆ ಫೆಬ್ರವರಿ ಅಲ್ವಾ. ಜನವರಿ ಮುಗೀತು, ಫೆಬ್ರವರಿ 1, 2018. ಸೊ ಈ ಥರ ನಾವೇನು ಮಾಡ್ತೀವಿ, ಪೋಸ್ಟಿಂಗ್ ಮಾಡ್ತೀವಿ. ಇಲ್ಲಿ ನೋಡ್ಕೋಬೇಕಾಗಿರೋದಿಷ್ಟೇ, ಕಾಂಟ್ರಾ ಎಂಟ್ರಿ. ಅದಾದ ನಂತರ ಚೆಕ್ ಬಗ್ಗೆ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಡೆಪಾಸಿಟೆಡ್ ಆನ್ ಸೇಮ್ ಡೇ ಇದೆಯೋ ಅಥವಾ ಚೆಕ್ ರಿಸೀವ್ಡ್ ಅಷ್ಟೇ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಕ್ವಶನ್ ಇಲ್ಲಿ ಬಿ ಆರ್ ಎಸ್ ಮೇಲೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ, ಬೇಕಿದ್ರೂ ಅದು ನೀವು ಚೆಕ್ ಮಾಡ್ಬೋದು. 2019 ಆ್ಯನ್ಯುವಲ್ ಪೇಪರಿನ ಕ್ವಶನಲ್ಲಿ ನಾನು ಸಾಲ್ವ್ ಮಾಡಿದ್ದೆ, 2019 ಆ್ಯಂಡ್ 2020. ಸೊ ಬೇಕಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇರುವಂಥ ಕ್ವಶನ್ ಡೆಪ್ರಿಸಿಯೇಷನ್ ಮೇಲೆ ಒಂದು ಕ್ವಶನ್ ನಿಮಗೆ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಸ್ಟ್ರೇಟ್ ಲೈನ್ ಮೆಥಡ್ ಮೇಲೆ ಕೇಳ್ತಾರೆ, ಇಲ್ಲಾಂದರೆ WDV ಮೆಥಡ್ ಮೇಲೆ ಕೇಳ್ತಾರೆ. ಸೊ ಇಲ್ಲಿ ಸ್ಟ್ರೇಟ್ ಲೈನ್ ಮೆಥಡ್ ಮೇಲೆ ಕೇಳಿರೋ ಹಾಗಿದೆ. ಈ ಲೆಕ್ಕವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ತಗೋತೇನೆ.